ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೇಸ್ತವೈಃ ವೇದೈ ಸಾಂಗ ಪದಕ್ರಮೋಪನಿಷದೈರ್ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂ ತಂ ನ ವಿದುಃಸುರಾಸುರಗಣ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಮಹಂ ಭಜೆ. ಪ್ರಾತಸ್ಮರಣೀಯರಾದ ಸದ್ಗುರುಗಳನ್ನ ಸದ್ಬುದ್ಧಿಯಲ್ಲಿ ಸ್ಮರಣೆ ಮಾಡಿಕೊಂಡು ಈ ರೂಢಿಯನ್ನು ಮೀರಿ ಆ ರೂಢಿಯಲ್ಲಿ ಮೆರೆದ ಆರೂಢ ಚಕ್ರವರ್ತಿ ಜಗದಾದಿ ಜಗದ್ಗುರು ಜಗದ್ವಂದೇ ಎನ್ನಾರಾಧ್ಯ ದೈವ ಸದ್ಗುರು ಸಿದ್ಧಾರೂಢರನ್ನ ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು ಎನ್ನ ಬದುಕಿಗೆ ಮಾರ್ಗದರ್ಶಕರಾಗಿ ಮಾತೃ ಹೃದಯದ ಮಹಾಂತನೆಂದೇ ಪ್ರಖ್ಯಾತಿಯಾಗಿರುವಂಥ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ಲಿಂಗೈಕ್ಯ ಪರಮ ಪೂಜ್ಯ ಎನ್ನ ವಿದ್ಯಾಗುರುಗಳಾಗಿರುವಂಥ ಶ್ರೋತ್ರೀಯ ಬ್ರಹ್ಮನಿಷ್ಠ ಅಭಿನವ ಶಿವಪುತ್ರ ಶ್ರೀಗಳ ಪದತಲಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಂಗಳಂ ಸಲ್ಲಿಸಿ ಬಸವಾದಿ ಶರಣರನ್ನ ಗುರುಲಿಂಗ ಜಂಗಮರನ್ನ ಸಂತ ಮಹಾಂತ ಶಿವಯೋಗಿಗಳನ್ನ ಸ್ಮರಣೆ ಮಾಡಿ ಅವಿಮುಕ್ತಿ ಕ್ಷೇತ್ರವೆನಿಸಿಕೊಂಡಿರುವ ಸುಕ್ಷೇತ್ರ ಸೋಂಪೂರು ಗ್ರಾಮದ ಗ್ರಾಮದೇವತೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಮಹಾತಾಯಿ ದುರ್ಗಾದೇವಿಯ ಕರ್ತೃಗದ್ದಿಗೆಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಂಗಳಂ ಸಲ್ಲಿಸಿ ಕಾರ್ಯಕ್ಕೆ ಕಾರಣೀ ಸ್ವರೂಪರು ಈ ಜಾತ್ರೆಯ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ನುಡಿದಂತೆ ನಡೆದು ದಾಸೋಹ ಮೂರ್ತಿ ಎನಿಸಿ ಭಕ್ತ ಸಂಕುಲಕ್ಕೆ ಭಕ್ತಿ ಮಂದಿರದ ಸೋಪಾನವನ್ನು ಉಣಬಡಿಸಿದ ಮಹಾತ್ಮ ಶರಣ ಬಸವೇಶ್ವರರನ್ನ ಸ್ಮರಿಸಿ ತಮ್ಮೆಲ್ಲರಿಗೆ ಮನಮುಟ್ಟುವ ಹಾಗೆ ಸಂಗೀತವನ್ನು ಉಣಬಡಿಸಲು ಬಂದಿರುವ ಗಾನ ಕೋಗಿಲೆ ಆಕಾಶವಾಣಿ ಕಲಾವಿದರಾಗಿರುವಂತ ಶರೀಫ್ ಸಾಹೇಬರಲ್ಲಿ ಹಿರಿಯ ಕಲಾವಿದರು ಈ ನಾಡಿನ ತಬಲಾ ಚತುರರೆಂದೇ ಪ್ರಖ್ಯಾತಿಯಾಗಿರತಕ್ಕಂಥ ಡೋಣಿ ಗ್ರಾಮದ ಸಂಜೀವಪ್ಪನವರಲ್ಲಿ ಆಗಮಿಸುತ್ತಲೂ ಇರುವ ಇವತ್ತಿನ ಮಹಾದೇವಮ್ಮನವರ ಒಂದು ಶಿರೀಕಾರಣವನ್ನು ಮಾಡಿಕೊಡ್ಲಿಕ್ಕೆ ಬರ್ತಕ್ಕಂಥ ಎಲ್ಲ ಆ ಶರಣು ತಂದೆ ತಾಯಿಗಳಲ್ಲಿ ಶರಣಾರ್ಥಿಗಳನ್ನು ಅರ್ಪಿಸಿ ಷಣ್ಮುಖ ಶಿವಯೋಗಿಗಳು ತಮ್ಮ ವಚನದಲ್ಲಿ ಒಂದು ಮಾತನ್ನು ಆಡ್ತಾರೆ. ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೇ ಅಯ್ಯ. ಇಲ್ಲಿಲ್ಲ ನೋಡಿರೋ ಇದು ಕಾರಣ, ನಮ್ಮ ಅಖಂಡೇಶ್ವರ ಲಿಂಗವನ್ನೊಲಿಸಬೇಕಾದಡೆ ಸತ್ಯವ ಸಾಧಿಸಬೇಕು ಕಾಣಿರೋ. ಷಣ್ಮುಖ ಶಿವಯೋಗಿಗಳು ಭಗವಂತನನ್ನ ಕಾಣಬೇಕಾದರೆ ಸಾಧನೆಗಳನ್ನ ತಿಳಿಸಿಕೊಂಡು ಬರ್ತಾರೆ.
ಇರಿವಿ 84 ಲಕ್ಷ ಜೀವರಾಶಿಗಳಲ್ಲಿ ಪರಮಾತ್ಮ ತುಂಬಿಕೊಂಡಿದ್ದಾನೆ ಎಂಬ ಶಾಸ್ತ್ರ ಸತ್ಯವಿದ್ದರೂ ಕೂಡ ಆ ಮನೆ ಹೇಗಿರಬೇಕು? ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೇ ಅಯ್ಯ. ಷಣ್ಮುಖ ಶಿವಯೋಗಿಗಳು ಹೇಳಿರುವ ಮನೆ ಕಲ್ಲು ಮಣ್ಣುಗಳಿಂದ, ಸಿಮೆಂಟಿನಿಂದ, ಇಟ್ಟಿಗೆಗಳಿಂದ ಕಟ್ಟಿರುವ ಮನೆ ಅಲ್ಲ. ಇಲ್ಲಿ ಯಾವ ಮನೆ? ಪರಮಾತ್ಮನಿಂದ ಪಂಚೀಕೃತವಾಗಿರುವ 25 ತತ್ವಗಳಿಂದ ನಿರ್ಮಾಣವಾಗಿರುವ ದೇಹವೆಂಬ ಮನೆ. ಈ ದೇಹವೆಂಬ ಮನೆಯಲ್ಲಿ ಯಾರಿದ್ದಾರೆ ಅಂತಂದ್ರೆ ಶಿವ ಇದ್ದಾನೆ. ಆ ಮನೆಯಲ್ಲಿ ವಾತಾವರಣ ಹೇಗಿರಬೇಕು? ಆ ಮನೆಯಲ್ಲಿರುವಂಥವರು ಯಾವ ರೀತಿ ಇರಬೇಕು ಅಂದ್ರೆ ಸತ್ಯದ ಮನೆಯಲ್ಲಿ ಶಿವನಿರ್ಪನು ಅಯ್ಯ. ಈ ಮನೆಯೊಳಗ ಹಾವಾಚೇಳ ತುಂಬಿಕೊಂಡವ, ತನುವಿನೋಳು ಖುಷಿ ತುಂಬಿ, ರುಚಿಗಳು ತುಂಬಿ, ಕಾಮ ಕ್ರೋಧಾದಿಗಳೆಂಬ ಅರಿಷಡ್ವರ್ಗಗಳು ತುಂಬಿ, ಸ್ವಾರ್ಥ, ಮೋಸ, ವಂಚನೆ ಎಂಬುಗಳು ತುಂಬಿ ಮನೆಯೊಳಗ ದೀಪ ಇಲ್ಲಾರ್ದಂಗ ಕತ್ತಲ ಬಿದ್ದದ. ನಾನು ಎಂಬ ಕತ್ತಲ, ನನ್ನದು ಎಂಬ ಕತ್ತಲ, ನನ್ನವರು ಎಂಬ ಕತ್ತಲ, ಇವರು ನನ್ನವರಲ್ಲ ಎಂಬ ಕತ್ತಲ, ಜಾತಿ ಎಂಬ ಕತ್ತಲ, ಭೇದವೆಂಬ ಕತ್ತಲ, ಮತಾಂತರವೆಂಬ ಕತ್ತಲ ಈ ಶರೀರವೆಂಬುವ ಮನೆಯೊಳಗೆ ಬಿದ್ದದೆ. ಆ ಮನೆ ಹೆಂಗಿರಬೇಕು? ಸ್ವಚ್ಛಂದವಾಗಿರಬೇಕು, ಶಾಂತವಾಗಿರಬೇಕು, ಪ್ರಸನ್ನತೆಯಾಗಿತ್ತು ಅಂದ್ರೆ ಆ ಮನೆಯೊಳಗೆ ಶಿವ ಇರ್ತಾನೆ. ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೀನಯ್ಯ. ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೇನಯ್ಯ. ಅಸತ್ಯದ ಮನೆಯಲ್ಲಿ ಶಿವನಿರ್ಪನೇನಯ್ಯ. ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಇಂದಿಲ್ಲ ಕಾಣಿರೋ ಇದು ಕಾರಣ, ಇಲ್ಲ ಕಾಣಿರೋ ಇದು ಕಾರಣ. ಅಖಂಡೇಶ್ವರ ನಿಮ್ಮ ಒಲಿಸಲು, ಅಖಂಡೇಶ್ವರ ನಿಮ್ಮ ಒಲಿಸಲು ಸತ್ಯವನ್ನೇ ಸಾಧಿಸಬೇಕು ಕಾಣಿರೋ. ಸತ್ಯವನ್ನೇ ಸಾಧಿಸಬೇಕು ಕಾಣಿರೋ. ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಇಂದಿಲ್ಲ ಕಾಣಿರೋ ಇದು ಕಾರಣ.
ಸಾಧಿಸಬೇಕು ಕಾಣಿರೋ ಸತ್ಯವನ್ನೇ ಸಾಧಿಸಬೇಕು ಕಾಣಿರೋ ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ 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 ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ ಅಯ್ಯ ಪ್ರಶ್ನೆಯನ್ನ ಮಾಡ್ತಾರೆ. ಸತ್ತುಳ್ಳ ಶರಣರ ಅಂತರಂಗದಲ್ಲಿ ಪರಮಾತ್ಮ ತುಂಬಿಕೊಂಡಿರ್ತಾನೆ. ಶರಣು ಜನರ ಸದು ಹೃದಯ ನಳಿನದವಳು ಪರಿಶೋಭಿಸುತ್ತಿರುವುದು ನಿನ್ನ ಪಾದ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ಯಾರು ಶರಣರದರೋ ಶಿವಯೋಗಿಗಳದರೋ ಸಂತ ಮಹಾಂತರದರೋ ಅವರ ದೇಹ ಪವಿತ್ರವಾಗಿದೆ. ಕಣ್ಣು ಮೀಸಲಾಗಿದೆ, ಕಿವಿ ಮೀಸಲಾಗಿದೆ, ನಾಲಿಗೆ ಮೀಸಲಾಗಿದೆ, ದೇಹವೇ ಮೀಸಲಾಗಿರುವಂತಹ ಸತ್ಯವಾದ ಈ ದೇಹದಲ್ಲಿ ಪರಮಾತ್ಮ ತುಂಬಿಕೊಂಡಿದ್ದಾನೆ. ಅಸತ್ಯದ ಮನೆಯಲ್ಲಿ ಅಸತ್ಯ ಮನೆ ಯಾವುದು? ಕಣ್ಣಲ್ಲಿ ಕಾಮದ ನೋಟ. ಈ ಕಣ್ಣಿನೊಳಗೆ ನೋಡಲಕತ್ತ ಅಂದ್ರೆ ಕಾಮ ವಿಕಾರವಾಗುವ ರೂಪವನ್ನೇ ನೋಡೋದು. ನಾಲಿಗೆಯಿಂದ ಬರೇ ಮಂದಿ ಮನಿ ಮುರಿದೇ ಮಾತಾಡೋದು. ಕಿವಿಯಿಂದ ಕೇಳಿದ್ರೆ ಬರೇ ಚಾಡಿ ಮಾತಾ ಕೇಳೋದು. ಕಡಿ ಬಡಿ ಹೊಡಿ, ಮತ್ತೊಬ್ಬರ ಮನಸ್ಸು ನೋಯಿಸೋದು. ತನಗೂ ಸುಖ ಇಲ್ಲ, ಮತ್ತೊಬ್ಬರಿಗೆ ಸುಖ ಇಲ್ಲ. ಒಳಗೆ ಸ್ವಾರ್ಥ ಅನ್ನುವಂಥ ಅಸುರಿ ಗುಣಗಳು ತುಂಬಿಕೊಂಡಂತವರ ದೇಹ ಇದು ಅಸತ್ಯದ ದೇಹ. ಮಲಮೂತ್ರದ ಭಂಡಾರ, ಎಲುವಿನ ಅಡಿಕೆ, ಮೂತ್ರದ ಕುಡಿಕೆ, ಇದು ಅಸತ್ಯ. ಈ ಅಸತ್ಯವಾದ ದೇಹದಲ್ಲಿ ಮನೆಯಲ್ಲಿ ಅಖಂಡೇಶ್ವರ ಲಿಂಗವನ್ನು ಒಲಿಸಬೇಕಾದಡೆ ಆ ಅಖಂಡೇಶ್ವರನಾಗಿರ್ತಕ್ಕಂಥ ಲಿಂಗ ಅಂದ್ರೆ ಜ್ಞಾನ. ಆ ಸಂಪತ್ತು, ಜ್ಞಾನ ಸಂಪತ್ತನ್ನು ನೀನು ಪಡೆದುಕೊಳ್ಳಬೇಕು ಅಂತ ವಿಚಾರ ಮಾಡದಿ ಅಂದ್ರೆ ಮರುಳೆ ಸತ್ಯವ ಸಾಧಿಸಬೇಕು ನೋಡ. ನಾವು ಸತ್ಯವನ್ನ ಸಾಧನೆ ಮಾಡಬೇಕಾಗ್ತದೆ. ಅತ್ತಿ ಬಾಳ ಬೆರಿಕೆದಾಳ, ಕುಂತರ್ನು ಬೈತಾಳ, ನಿಂತರ್ನು ಬೈತಾಳ, ಕೆಲಸ ಮಾಡಿದ್ರು ಬೈತಾಳ, ಮನಕೊಂಡ್ರು ಬೈತಾಳ. ಏನ್ ಮಾಡೋದೇವ? ತವ್ರ ಮನೆಗೆ ಹೋಗೋದು ಇಲ್ಲ, ಏನಾರ ಒಂದು ಯುಕ್ತಿ ತೆಗಿಲೇಬೇಕು. ಹೆಂಗಾದ್ರೂ ಮಾಡಿ ನಮ್ಮ ಅತ್ತಿ ಬಾಯಿ ಬಂದ್ ಮಾಡಬೇಕು, ನನಗೆ ಜೀವ ಮಾಡಬೇಕು. ಹಂಗ ನೀವು ಶಾಣೆರೇ ಇರ್ತೀರಿ, ಹೆಣ್ಮಕ್ಳು ಗದ್ಲ ಹಾಕ್ತೀರಿ ಏನಾರ. ಹಂಗ ಈ ಅಸತ್ಯವಾದ ದೇಹದಲ್ಲಿ ಪರಮಾತ್ಮ ನೆಲೆಗೊಳ್ಳಬೇಕಾಗಿತ್ತು ಅಂದ್ರೆ ನೀನು ಸತ್ಯವ ಸಾಧಿಸಬೇಕು. ಸತ್ಯವನ್ನು ಸಾಧಿಸಲಿಕ್ಕೆ ಒಮ್ಮೆ ಬರೋದಿಲ್ಲ ನಿನಗೆ. ಸುಳ್ಳಾಡಿ 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 ತುಡುಗು ಮಾಡಿ ಮಂದಿಗೆ ಹೊಡೆದು ಬಡದು ಪರೋಪಕಾರ ಮಾಡದೇನೆ ಅಪಕಾರ ಮಾಡತಕ್ಕಂಥ ಗುಣಗಳು ನಿನ್ನಲ್ಲಿ ಅಳವಟ್ಟಾಗ ನೀನು ಏನು ಮಾಡಬೇಕು ಅಂತ ಕೇಳಿದರೆ, ಯಾರು ತಮ್ಮ ದೇಹವನ್ನ ಸತ್ಯದ ಮನೆಯನ್ನಾಗಿ ಮಾಡಿಕೊಂಡಿರುತ್ತಾರೆಯೋ ಅಂತವರ ಗೆಳತನವನ್ನ ನೀನು ಮಾಡಬೇಕು. ಸಂಘ ಎರಡುಂಟು, ಒಂದು ಹಿಡಿ, ಒಂದು ಬಿಡು. ಮಂಗಲ ಮೂರುತಿ ಕೂಡಲ ಸಂಘ, ಸಜ್ಜನರ ಸಂಘವೇ ಲೇಸು ಕಂಡಯ್ಯ. ನಿನಗೆ ಯಾವುದು ಒಳ್ಳೇದಾಗ್ತದ, ಈ ದೇಹದಿಂದ ಈ ದೇಹ ಪವಿತ್ರ ಮಾಡ್ಕೋಬೇಕಾಗಿತ್ತು ಅಂದ್ರೆ ಸತ್ಯವಂತರ ಸಂಘವನ್ನ ನೀನು ಮಾಡಬೇಕಾಗ್ತದೆ. ಅಂತ ಸತ್ಯವುಳ್ಳ ಶರಣರಾಗಿರುವಂತ ಅರಳಗುಂಡಗಿಯ ಬಸಪ್ಪನವರು ನಿತ್ಯ ಕಾಯಕ, ದಾಸೋಹ, ಲಿಂಗ ಪೂಜೆ, ಬಂದಿರುವ ಅತಿಥಿಗಳಿಗೆ ಪರಮಾತ್ಮನೇ ನಮ್ಮ ಮನೆಗೆ ಬಂದಿದ್ದಾನೆ ಅಂತ ತಿಳ್ಕೊಂಡು ಅವರಿಗೆ ಕೈ ಮುಗಿದು
ಅನನ್ಯವಾಗಿ ಅರ್ಪಣಾ ಭಾವದಿಂದ ಗುರುಭಾವದಿಂದ ಪ್ರಸಾದವನ್ನು ಮಾಡಿಸಿ ತಮ್ಮಲ್ಲಿ ₹1 ಇರಲಿ ₹2 ಇರಲಿ ಅವರಿಗೆ ಕಾಣಿಕೆಯನ್ನಿತ್ತು ಹರಿಸಿ ಕಳಿಸ್ತಿದ್ರಲ್ಲ ಶರಣಬಸಪ್ಪನವರು. ಇವರ ದೇಹ ಸತ್ಯದ ಮನೆ. ಇಂಥ ಮನೆಯಲ್ಲಿ ಶಿವನಿದ್ದಾನೆ, ಶಿವಯೋಗಿಗಳಿದ್ದಾರೆ, ಪರಮಾತ್ಮನಿದ್ದಾನೆ. ಅಲ್ಲಿ ಒಬ್ರು ಜಂಗಮರು ಬರ್ತಾರೆ ಅವ್ರ ಮನೆಗೆ ಒಂದ್ಸಾರಿ. ಶರಣಬಸಪ್ಪನವ್ರ ಮನೆಗೆ ಒಬ್ಬರು ಜಂಗಮರು ಬರ್ತಾರೆ. ಅತಿಥಿ ದೇವೋ ಭವಃ. ಶರಣಬಸಪ್ಪನವ್ರ ಕೈ ಮುಗಿದು ಹೋಗಿ ಶಿವನೇ ಶಿವನೇ ಬಸವ ಬಸವ ಹೋಗಿ ನೀರು ಕೊಟ್ರು. ಕಾಲ ಮೇಲೆ ನೀರು ಹಾಕಿದ್ರು, ಒಳಗೆ ಕರ್ಕೊಂಡ್ರು. ಸ್ನಾನ ಪೂಜೆ ಆಗ್ತದೆ, ಲಿಂಗ ಪೂಜೆ ಮಾಡ್ಕೊಂತಾರೆ. ಕುಂತಂತ ಸ್ಥಾನದೊಳಗ ಎಡಿ ಮಾಡಿಕೊಂಡು ಮಾದೇವಮ್ಮನವರು ಪ್ರಸಾದ ತಂದು ನೀಡುತ್ತಾರೆ. ಆ ಸಂದರ್ಭದೊಳಗೆ ಪ್ರಸಾದವನ್ನ ಜಂಗಮರು ಶಿವಯೋಗಿನಿ ಸಂತೃಪ್ತೆ ತೃಪ್ತೆ ಭವತಿ ಶಂಕರ ಅಂತ ಮಂತ್ರವನ್ನು ಹಾಕಿ ಲಿಂಗಾರ್ಪಣಮಸ್ತು ಅಂತ ಹೇಳಿ ಪ್ರಸಾದವನ್ನ ಪ್ರಾರಂಭ ಮಾಡ್ತಾರೆ. ಪ್ರಸಾದ ಪ್ರಾರಂಭ ಮಾಡಿದರು. ನೀಡಿದ ಪ್ರಸಾದ ಸೇವನೆ ಮಾಡುತ್ತಿದ್ರು. ಇನ್ನೊಂದಿಷ್ಟು ತಂದು ಪ್ರಸಾದವನ್ನು ತಾಟಿನೊಳಗೆ ಜಂಗಮರ ತಾಟಿನೊಳಗೆ ನೀಡಿದರು. ಆ ಜಂಗಮರ ತಾಟಿನೊಳಗೆ ನೀಡಿದಾಗ ನನಗೆ ಸಾಕು ಅಂತ ತಿಳ್ಕೊಂಡು ಇರ್ತಕ್ಕಂಥ ತಾಟಿನೊಳಗೆ ಪ್ರಸಾದ ಇನ್ನೊಂದಿಷ್ಟು ಉಳಿದಿತ್ತು. ತಾಟಿನೊಳಗೆ ಕೈ ತಕ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಪ್ಪ ಶರಣಬಸಪ್ಪ ಶಿವ ಶಿವ ಗುರುವೇ ಅಪರಾಧ, ಪ್ರಸಾದದ ಮೇಲೆ ಅಹಂಕಾರ ಮಾಡೋದು, ಪ್ರಸಾದದ ಮೇಲೆ ಸುಖ ಮಾಡೋದು ತರವಲ್ಲ ಗುರುನಾಥ. ಆ ಪ್ರಸಾದವನ್ನು ನೀಡಿರ್ತಕ್ಕಂಥ ಪ್ರಸಾದವನ್ನು ನೀವು ಸ್ವೀಕಾರ ಮಾಡಬೇಕು. ನೀವು ಕೈ ತೊಳ್ಕೋಬೇಡ್ರಿ, ನೀಡಿರ್ತಕ್ಕಂಥ ಪ್ರಸಾದವನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡ್ರಿ ಅಂತ ಶರಣಬಸಪ್ಪನವ್ರು ಹೇಳಿದಾಗ, ಏನೋ ಶರಣಪ್ಪ, ನಾವು ದೊಡ್ಡವ್ರ, ನೀ ದೊಡ್ಡವ, ನಾವು ಜಂಗಮರು, ಹೆಂಗಿರಬೇಕು ಶಿಶು ಮಕ್ಕಳ ಮನ್ಯಾಗ ನಮಗೆಲ್ಲ ಗೊತ್ತದ, ಏನ್ ದೊಡ್ಡ ಶಾಣ್ಯನ ಗತೆ ಹೇಳಕ್ ಬರ್ತೀನೋ ಅಂತ ಆ ಜಂಗಮರು ಗುಣಗುಡುತ್ತ, ಇಲ್ಲೇ ಮುಂದೆ ಕುಂದ್ರ ನೀವು 3 ತಾಸು ಮಾಡಬೇಡ್ರಿ. ಆ ಶರಣಪ್ಪಗ ಏಕವಚನದೊಳಗೆ ಹಿರೇಮಠದ ಜಂಗಮರು ಅಂದರು, ಶಿವನೇ ಶಿವನೇ ಬಸವ ಬಸವ. ಗುರುನಾಥ ನೀಡಿರುವ ಪ್ರಸಾದದ ಮೇಲೆ ಬೇಡಪ್ಪ, ಕೈ ತಕ್ಕೋಬೇಡ ಅಂದರೂ ಕೂಡ ಕೈ ತಕ್ಕೊಂಡು ತನ್ನ ತಾಟವನ್ನು ದಾಟುತ್ತಾರೆ ಸ್ವಾಮಿಗಳು. ದಾಟಿ ಶರಣಬಸಪ್ಪನವರು ಹೊಸ್ತಲ ದಾಟಿ ಹೋಗ್ತಿದ್ದ. ಶಿವ ಶಿವ ಅಂತ ಕೂಗ್ತಾರೆ ಶರಣರು. ಪ್ರಸಾದದೊಳಗೆ ಪರಮಾತ್ಮ ಅದಾನ ಅಂತ ಹೇಳ್ತಾರ. ಪ್ರಸಾದದೊಳಗೆ ಪರಮಾತ್ಮ ಅದಾನ. ಆ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ಸರ್ವ ಜೀವರಾಶಿಗಳು ತೃಪ್ತಿ ಆಗ್ತವಂತ ಹೇಳ್ತಾರ. ಈ ಪ್ರಸಾದವನ್ನು ದಾಟಿ ಹೋಗ್ತಾ ಇದ್ದಾರ ಶಿವನೇ ಅಂತ ತಿಳ್ಕೊಂಡು ಶರಣಬಸಪ್ಪನವ್ರು ಇಷ್ಟು ಅಂದ್ರೆವ ಏನು ಶರಣಬಸಪ್ಪಗ ಏಕವಚನದೊಳಗೆ ಮಾತಾಡಿ ಹೊರಗೆ ಹೋಗ್ತಿದ್ದ. ಹೋಗೋದ್ರೊಳಗಾಗಿ ಶಿವನೇ ಅಂತ ಕೂಗಿದಾಗ ಮಿಡಿನಾಗರ ಹಾವ ಜಂಗಮರ ಕಾಲಿಗೆ ಪಟ್ಟಂತ ಕಚ್ಚಿಬಿಡ್ತು. ಮಾಡಿದ್ದುಣ್ಣೋ ಮಾರಾಯ.
ಮಾಡಿದ್ದು ಉಣ್ಬೇಕೇವ, ನಾವು ಮಾಡಿದ್ ನಾವ ಉಣ್ಬೇಕು. ತಾ ಮಾಡಿದ್ದು ತನ್ನ ಸಂಗಾಟ, ಶಿವನಿಗೆ ಯಾಕೆ ಬೈತೀದಿ ಸಂಕಟಕ. ಈ ಕೈಲೇ ಒಳ್ಳೇದು ಮಾಡಿದೆವು, ಒಳ್ಳೇದು ಬರತ್ತದ. ಕೆಟ್ಟದ್ದು ಮಾಡಿ ಒಳ್ಳೇದು ಬರಲಿ ಅಂದ್ರ ಶಾಣ ಬಸಪ್ಪ ಅಲ್ಲ, ಶಾಣ ಬಸಪ್ಪನ ಅಪ್ಪನ ಕೇಳ್ರಿ ಕೊಡೋದಿಲ್ಲ ಅವ. ಅದಕ್ಕೆ ಹೇಳಿದ್ದು, ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ ಅಯ್ಯ. ನಾನು ದೊಡ್ಡವನು, ನಾನು ಜಂಗಮನು, ಇವನು ಭಕ್ತ, ಇವನಿಂದ ನಾನು ಕೇಳಿ ಕಲಿಯಬೇಕೇ ಎಂಬ ಅಹಂಕಾರವನ್ನ ಹೊತ್ತು ತಾನು ಮಾಡಿದ ಪ್ರಸಾದದ ಪಾತ್ರೆಯನ್ನು ದಾಟಿ ಹೊರಗೆ ಹೋದ. ಶಿವ ಇದು ನಿನಗ ಮುಟ್ಲಿ ಎಂದಾಗ ಮಿಡಿನಾಗರ ಹಾವು ಬಂದು ಜಂಗಮರ ಪಾದಕ್ಕೆ ಕಚ್ಚಿಬಿಡುತ್ತದೆ. ಯಾವಾಗ ಹಾವು ಕಚ್ಚತೋ ತೆಳಗ ಬಿದ್ದ. ತೆಳಗ ಬೀಳೋದ್ರಾಗ ಅವರು ಬಹಳ ಶಾಣ್ಯರು, ಶರಣ ಅಂತ ತೆಳಗ ಬಿದ್ದ. ನೋಡ್ರಿ ಹೆಂಗದ. ಶರಣ ಬಸಪ್ಪ ನಿನಗೇನು ಗೊತ್ತದೋ, ನನಕಿನ್ನ ಬಹಳ ಶಾಣೇನ ಅಂದ ಹೋದಂಥವ್ರು ಯಾವಾಗ ಅವರ ಕಾಲಿಗೆ ಮಿಡಿನಾಗರ ಹಾವ ಕಚ್ತೋ ಬೀಳುವಾಗ ಏನಂದ್ರು ಅಂತ ಕೇಳಿದ್ರು, ಶರಣ ಬಸಪ್ಪ ಅಂತ ತೆಳಗ ಬಿದ್ದಾರ. ಯಪ್ಪ ಅಂತ ಓಡಿ ಹೋಗ್ಯಾನ ಯಾರು ಶರಣ ಬಸಪ್ಪ. ಹಲ್ಲು ನಟ್ಟು ಬಿಟ್ಟದ, ಸ್ವಲ್ಪ ರಕ್ತ ಸೋರ್ಲಿಕ್ಕತ್ತು. ಶರಣ ನಾನು ಸಾಯ್ತೀನೋ, ನನ್ನ ಪ್ರಾಣ ಹಾರಿ ಹೋಗ್ತದ, ಮಿಡಿನಾಗರ ಹಾವು ಕಚ್ಚದ, ಹೇಗಾದರೂ ಮಾಡಿ ನನ್ನ ಉಳಿಸ್ಕೋರೋ ಶರಣ ಬಸಪ್ಪ ಅಂತ ಜಂಗಮರು ಶರಣ ಬಸವೇಶ್ವರರನ್ನ ಕೇಳ್ತಾ ಇದ್ದಾರೆ. ಶಿವನೇ ಶಿವನೇ, ಬಸವ ಬಸವ, ನನ್ನಪ್ಪ ಹೀಗ್ಯಾಕಂತೀಯೋ, ನಿನಗೇನು ಆಗೋದಿಲ್ಲ, ನಾನೊಂದು ಮಾತು ಕೇಳ್ತೀನಿ ಎಂದ್ರ ನೀ ನಡೆಸಿಕೊಡು, ನಿನಗೆ ಪ್ರಾಣದ ಭೀತಿ ಬಿಟ್ಟು ಬಿಡು ಅಂತಂದಾಗ ಆ ಜಂಗಮರು ಅಂತಾರೆ, ಶರಣ ಕರುಣಾ ರಕ್ಷಕನಪ್ಪ ನೀನು, ಏನು ಮಾಡಬೇಕು ಹೇಳು. ಏನಿಲ್ಲಪ್ಪ, ನೀನೇನು ಬಿಟ್ಟಿಯಲ್ಲ ಪ್ರಸಾದ, ನೀಡಿದ ಪ್ರಸಾದ ತಾಟಿನೊಳಗಿಂದು ನೀನು ಹೆಚ್ಚು ಮಾಡಿ ದಾಟಿ ಬಂದಿದೆಯಲ್ಲ, ಆ ಪ್ರಸಾದವನ್ನು ಹೊಳ್ಳಿ ಶಿವಾರ್ಪಣ ಮಸ್ತು ಅಂತ ನೀನು ಸ್ವೀಕರಿಸಿದರೆ ಮಾತ್ರ ನೀನು ಉಳಿತಿ ಅಂತ ತಿಳ್ಕೊಂಡು ಶರಣಬಸಪ್ಪನವರು ಪ್ರಸಾದದ ಮೇಲೆ ಹೇಳಿದಾಗ ಆ ಜಂಗಮರು ಒಳ್ಳೆ ಶಿವಾರ್ಪಣ ಮಸ್ತು ಅಂತ ಯಥೇಷ್ಟವಾಗಿ ತಮ್ಮ ತಾಟಿನೊಳಗೆ ಬಿಟ್ಟಂತ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಕಡದಿರ್ತಕ್ಕಂಥ ಹಾವಿನ ಜಗಕ್ಕೆ ಶರಣಬಸಪ್ಪನವರು ವಿಭೂತಿ ಮಂತ್ರವನ್ನ ಲೇಪಿಸಿ ಶಿವನೇ ಶಿವನೇ ಬಸವ ಬಸವ ಪ್ರಸಾದವನ್ನು ಸ್ವೀಕಾರ ಮಾಡಿದಾರಪ್ಪ, ಇವ್ರಿಗೇನು ಆಗೋದಿಲ್ಲ, ನೀವೇನು ಚಿಂತೆ ಮಾಡಬೇಡ್ರಿ ಅಂತ ವಿಷದ ಭಾಗವನ್ನು ತೆಗೆದು ಅದಕ್ಕೆ ವಿಭೂತಿ ಹಚ್ಚಿ ಶಿವನ ನಾಮಸ್ಮರಣೆ ಓಂ ನಮಃ ಶಿವಾಯ್ ಓಂ ನಮಃ ಶಿವಾಯ್ ಅಂತ ನಾಮಸ್ಮರಣೆ ಮಾಡಿಬಿಡ್ತಾರೆ. ಸಾವು ಬದುಕಿನ ಮಧ್ಯದೊಳಗೆ ಹೋರಾಡುವಂತ ಜಂಗಮ ಹೊಳ್ಳಿ ಬದುಕ್ತಾನೆ. ಯಾಕೆ ಅಂತ ಕೇಳಿದ್ರೆ, ಅಸತ್ಯವಾಗಿರುವ ದೇಹ ಸತ್ಯವುಳ್ಳ ಪರಮಾತ್ಮನ ಶರಣಬಸಪ್ಪ ಅನ್ನುವಂತ ಸತ್ಯದ ಮನೆಯವರ ಜೊತೆಗೆ ಸಂಗ ಮಾಡಿದ, ತಾನೂ ಸತ್ಯವಂತನಾದ. ಗುರು ಪ್ರಸಾದವೆಂಬುದು ಅನುರೋಗ ಹಾರಿ, ಗುರು ಪ್ರಸಾದವೆಂಬುದು ಅನುರೋಗ ಹಾರಿ, ಲಿಂಗ ಪ್ರಸಾದವೆಂಬುದು ಭವರೋಗ ಹಾರಿ, ಲಿಂಗ ಪ್ರಸಾದವೆಂಬುದು ಭವರೋಗ ಹಾರಿ, ಗುರು ಪ್ರಸಾದವೆಂಬುದು
ಇದು ಕಾರಣ ಸೇವೆ ಪ್ರಸಾದಿಯೇ ಇದು ಕಾರಣ ಸೇವೆ ಪ್ರಸಾದಿಯೇ ಧನ್ಯವೆಂದಾತ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಪ್ರಸಾದವೆಂಬುದು ಅನುರೋಗಹಾರಿ ಗುರುಪ್ರಸಾದವೆಂಬುದು ಅನುರೋಗಹಾರಿ ಲಿಂಗ ಪ್ರಸಾದವೆಂಬುದು ಭವರೋಗಹಾರಿ ಲಿಂಗ ಪ್ರಸಾದವೆಂಬುದು ಭವರೋಗಹಾರಿ ಗುರು ಪ್ರಸಾದವೆಂಬುದು ಅನುರೋಗಹಾರಿ 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 ಶರಣರ ಒಂದು ವರಪ್ರಸಾದದಿಂದ ಪ್ರಸಾದದ ಮಹಿಮೆಯಿಂದ ಹೋಗಿರತಕ್ಕಂಥ ವಿಷಜಂತು ಹಾವು ಕಚ್ಚಿದ ವಿಷ ಇಳಿತಾ ಇದೆ. ಯಾಕೆ ಅಂತ ಕೇಳಿದರೆ ಆ ಶರಣರ ನಾಲಿಗೆಯ ಮೇಲೆ ಸತ್ಯವನ್ನ ಆಡಿ ಶಿವನಾಮ ಸ್ಮರಣೆಯನ್ನ ಜಪ ಮಾಡಿ 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 ಆ ನಾಲಿಗೆಯ ಮೇಲೆ ಸತ್ಯತ್ವ ಬಂದಿರ್ತದೆ. ಇಡೀ ಜಗತ್ತೇ ಅವ ಸತ್ಯದಾನ ಅಂತ ಹೇಳಿಲಿ, ಅವ ಸತ್ತು ಗೂಟಕ್ಕೂ ಬಿಡಿರಿ. ಶರಣರು ಅದನ್ನ ನೋಡಿ ಇವ ಸತ್ತಿಲ್ಲಪ್ಪ ಜೀವಂತ ಅದಾನ ಅಂತ ಅಂದು ಹಿಂಗ ಬಡದು ಎಬ್ಸಿದ್ರ ಅವ ಹೇಳುವಂತ ಶಕ್ತಿ ಶರಣರ ನಾಲಿಗೆಯ ಮೇಲೆ ಇದೆ. ಆ ತಪಶಕ್ತಿ ಅವರು ಮಾಡಿರುವಂತ ತಪಸ್ಸಿಗೆ ಬೆಲೆ ಇದೆ. ಆಡುವ ಮಾತಿಗೆ ಬೆಲೆ ಇಲ್ಲ, ತಪಸ್ಸಿಗೆ ಬೆಲೆ ಇದೆ. ಮೈ ಮೇಲೆ ಹಾಕೊಂಡ ಬಂಗಾರಕ್ಕೆ ಬೆಲೆ ಇಲ್ಲ, ನಿಮ್ಮ ನೀತಿಗೆ ಬೆಲೆ ಇದೆ, ನಡವಳಿಕೆಗೆ ಬೆಲೆ ಇದೆ. ಆಚಾರ ಕರಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ಕಂದಯ್ಯ, ಜಗಕ್ಕೆಲ್ಲ ಜ್ಯೋತಿ ನೀನಾಗು. ಆಚಾರಕ್ಕೆ ಬೆಲೆ ಇದೆ ವಿನಃ ಆಡಂಬರಕ್ಕೆ ಬೆಲೆ ಇಲ್ಲ. ಹಾಗೆ ಶರಣರು ಪ್ರತಿನಿತ್ಯನೂ ಕೂಡ ಅರಳಗುಂಡಗಿ ಒಳಗೆ ಬಂದಿರತಕ್ಕಂಥ ಭಕ್ತಾದಿಗಳು ಮತ್ತು ಗುರುಲಿಂಗ ಜಂಗಮರ ಸೇವೆಯನ್ನ ಮಾಡುತ್ತಾ ಅವರೆಲ್ಲರಿಗಿನ ಕೂಡ ಪ್ರಸಾದವನ್ನು ಮಾಡಿಸ್ತಾ ಇದ್ರು. ಅರಳಗುಂಡಗಿ ಒಳಗ ಸುದ್ದಿಯಾಗಿತ್ತು. ಶರಣಬಸಪ್ಪನವರು 50 ಚೀಲ ಕಂಕಿ ಒಳಗ ರಾಶಿ ತುಂಬಿಕೊಂಡು ಬಂದಾರ. ಪವಾಡ ಪುರುಷರಿದ್ದಾರೆ, ಅವರು ಅಂದದ್ದು ನಡೀತದ ಅನ್ನುವಂಥ ಸುದ್ದಿ ಸುತ್ತಮುತ್ತ ಹಳ್ಳಿಗೆ ತಿಳಿದು ಬಿಟ್ಟಿತ್ತು. ಯಾರೇ ಬಸವ ಕಲ್ಯಾಣದ ಕಡೆಗೆ ನಡೆಯುವಂತಹ ಜಂಗಮರಾಗಲಿ, ಯಾತ್ರಿಕರಾಗಲಿ, ಶಿವಯೋಗಿಗಳಾಗಲಿ ಅರಳಗುಂಡಗಿಯೊಳಗೋಗಿ ಶರಣರನ್ನ ಕಂಡು ಬಸವ ಕಲ್ಯಾಣಕ್ಕೆ ಹೋಗಬೇಕು ಅಂತ ಆಗಿನ ಪದ್ಧತಿ ನಡ್ಕೊಂಡು ಬಂತು. ಹೆಂಗ ನಮ್ಮ ತಾಯಂದಿರು ಶ್ರೀಶೈಲಕ್ಕೆ ಹೋದ್ರಿ ಅಂದ್ರೆ ಶ್ರೀಶೈಲಕ್ಕೆ ಹೋದ ಮೇಲೆ ಮಾನಂದಿಗೆ ಹೋಗಬೇಕವ. ಶ್ರೀಶೈಲ ನೋಡಿದ ಮೇಲೆ ಮಾನಂದ ನೋಡಿಕೊಂಡು ಬರಬೇಕು ಅಂತ ಹೇಳ್ತಾರೆ. ಹಾಗೆ ಬಸವ ಕಲ್ಯಾಣಕ್ಕೆ ಯಾರೇ ಹೋಗ್ತಿದ್ರು ಅಂದ್ರೆ ಮೊದಲ ಅಲ್ಲಿ ಅರಳಗುಂಡಿಗೆ ಹೋಗ್ಬೇಕಪ್ಪ. ಅರಳಗುಂಡಿಗೆ ಒಳಗೆ ಶರಣರನ್ನ ದರ್ಶನ ತಗೋಬೇಕು. ಆ ಶರಣರ ಮಠದೊಳಗ ಒಂದಿಷ್ಟು ಪ್ರಸಾದ ಮಾಡಿಕೊಂಡು ಕಲಬುರಗಿಯ ಮಾರ್ಗವಾಗಿ ಕಲ್ಯಾಣಕ್ಕೆ ಹೋದ್ರ ನಮ್ಮ ದಾರಿನೂ ಕಲ್ಯಾಣ ಆಕ್ಕದ ಅಂತ ಆಗಿನ ಜನ ನಂಬಿದ್ರು. ಸುತ್ತಮುತ್ತ ಹಳ್ಳಿಗೆ ಪ್ರಚಾರ ಆಯ್ತು, ಶರಣ ಬಸಪ್ಪ ಅಭೂತಪೂರ್ವವಾದ ಪುರುಷ, ಯಾರು ಏನು ಬೇಡ್ತಾರ ಅದನ್ನು ಕೊಡ್ತಾನ ಅನ್ನೋ ಸುದ್ದಿ ಜಗತ್ತು ಜಾಹೀರಾಗ್ತದೆ. ಒಂದ್ಸಾರಿ
ಯವ್ವ ಪುರಾಣ ಮುಗಿಸ್ಲೆ ಸುಮ್ಮನೆ ನೀವು ಇಟ್ಟು ಮಂದಿ ಇವತ್ತು ಸೀರಿ ಕಾಣಕ್ಕೆ ಮಂದಿ ಬಂದವ್ರು ನೀವು ಅದಕ್ಕೂ ಬಂದಿಲ್ಲ ಸೀರಿ ಒಯ್ಯಾಕೆ ಬಂದ ಮಂದಿ ನೀವು ಕದು ಬರಾಬರಿ ನೋಡ್ಯವ ಸೀರಿ ಕಾರಣಕ್ಕೂ ಬಂದಿಲ್ಲ ಪುರಾಣಕ್ಕೂ ಬಂದಿಲ್ಲ ಎದಕ್ಕೆ ಬಂದಿರಿ ಅಂದ್ರೆ ಸೀರಿ ಒಯ್ಯಿ ಬಂದಿ ಇರಲಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಶರಣಬಸಪ್ಪನವರು ಪ್ರತಿದಿನ ಬೆಳಗಿನ ಜಾವದಲ್ಲಿ ಎದ್ದು ಸಂಧ್ಯಾ ವಂದನೆಗಳನ್ನು ಮುಗಿಸಿಕೊಂಡು ಹೂಪತ್ರಿಗಳನ್ನು ತರಲಿಕ್ಕೆ ಹೋಗ್ತಿದ್ರು ಅದು ಒಂದು ತಮ್ಮ ದಿನನಿತ್ಯದ ದೈನಂದಿನ ಕಾರ್ಯ ಆಗಿತ್ತು ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 5 ಗಂಟೆಗೆ ಎದ್ದು ಹೂಬುಟ್ಟಿಯನ್ನು ತೆಗೆದುಕೊಂಡು ಬಿಲ್ಲುವ ಪತ್ರಿ ಹೂಗಳನ್ನು ತರಬೇಕು ಅಂತ ತಿಳ್ಕೊಂಡು ಶರಣರು ಪತ್ರಿ ವನಕ್ಕೆ ಹೋಗ್ತಾರೆ ಆ ಪತ್ರಿ ವನಕ್ಕೆ ಹೋದಂತಹ ಸಂದರ್ಭದೊಳಗೆ 7-10 ಮಂದಿ ಕಳ್ಳರು 7-10 ಜನ ಕಳ್ಳರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಶರಣರು ಪತ್ರಿ ತಗೊಂಡು ಪುಟ್ಟಿ ತಗೊಂಡು ಮ್ಯಾಕ ಹೇಳ್ತಿದ್ರು 7-8 ಜನ ದರೋಡೆ ಕೋರರು ಕಳ್ಳರು ಕೈಯಾಗ ಬಡಿಗೆ ಹಿಡ್ಕೊಂಡು ಶರಣಬಸಪ್ಪನ ಸುತ್ತ ಹಾಕಲಿಕ್ಕೆತ್ತಿದ್ರು ಶರಣರು ನೋಡಿದರು ಯಾರಪ್ಪ ನೀವು ಯಾಕೆ ಸುತ್ತ ಹಾಕ್ಲಕತ್ತೀರಿ ಅವನ್ ತಗೊಂಬರ್ರಿ ಆ ಹುಡುಗನ ಇಲ್ಲ ನನ್ನ ಬಲ್ಲಿ ಆ ಹುಡುಗನ್ ತಗೊಂಬರ್ರಿ ಅದನ್ನ ಏನ ಇಬ್ರ ಕುಂದ್ರ ಅಂತ ಹೇಳಲ್ಲಿ ಹೋರಿ ಇಬ್ರು ಹೋಗ್ರಿ ಇಬ್ರ ಕುಡ್ರಲ್ಲಿ ಅವ್ರು ಯಾರನ್ನ ಕುಂದ್ರಿಸ್ಬೇಡ್ರಿ ಅವ್ 2 ಬಕೆಟ್ ತಂದು ಇಲ್ಲಿ ಇಡ್ರಿ ಇಲ್ಲಿ ಓ ಕಾಕ ಅವ್ 2 ಬಕೆಟ್ ತಂದು ಇಲ್ಲಿಡು ಅವ್ರೇನು ಕಂಡಾಬಿಡ ಅಲ್ಲಿ ಹೋರಿ ನೀವು ಹೇಳ ಇಬ್ರು ಹೇಳ್ರಿ ನೀವು ತೊಂಬರ್ರಿ ಅವು 2 ತಮ್ಮ ಇಲ್ಲಿ ನೀ ಇಲ್ಲೇ ಮುಂದೆ ಕುಂದ್ರಿ ಇಲ್ಲಿ ಹೋರಿ ಅಲ್ಲಿ ಕುಂದ್ರ ಹೋರಿ ಇದೀ ತಗೊಂಡು ಮದುವೆಗೆ ಹೋದ್ರೆ ಇದ್ದೊಳಗಿ ತಿಂದು ಇದ್ರಿಗೆ ಬಂದಿತ್ತು ಹಂಗ ನಾನು ಹಣೆ ಬೇರೆ ಅವ ಒಮ್ಮೆ ಆಸತ್ತು ಬ್ಯಾಸತ್ತು ಅತ್ತಿ ಮನೆಗೆ ಹಳೆ ಹೋಗೋದು ಕೇಳಿವೆ ಅವನು ಆದ್ರ ಹಳೆಯನ ಮನೆಗೆ ಅತ್ತಿ ಹೋದ್ಲು ಬ್ಯಾಸಗಿ ಸಮಯ ಹಳೆಯನ ಮನೆಗೆ ಭಾಳ ದಿನ ಆಗ್ಯದ ಹೋಗಿಲ್ಲ ಹೋಗ್ಯಾರ ಬರ್ಬೇಕಂತ ಅತ್ತಿ ಹಳೆಯನ ಮನೆಗೆ ಹೋದ್ಲು ಏನ್ ನಮ್ಮ ಮಗು ಬಂದಾಳ ಅಂತ ತಿಳ್ಕೊಂಡ ಅತ್ತಿ ಬಹಳ ಕಾಳಜಿ ಮಾಡಿದ್ಲು ಮಗಳು ಏನು ತೂಗುದ ಮನ್ಸದ ಮೇಲೆ ತೂಗ್ತಿದ್ಲು ಮಗಳು ನಮ್ಮ ಮಗು ಬಂದಾಳ ಜೈ ಮಂಗಲಂ ಜೈ ನಮ ಪಾರ್ವತಿ ಪತೆ ಶಿವ ಹರ ಹರ ಶರಣಬಸವೇಶ್ವರ ಮಹಾರಾಜ್ ಕಿ ಜಗನ್ಮಾತಾ ಅಕ್ಕ ಮಹಾದೇವಿ ಮಾತಾ ಕಿ ದುರ್ಗಾದೇವಿ ಮಾತಾ ಕಿ ಅನ್ಲಾರ್ದೆ ಸುಮ್ಮ ಕುತ್ತವ್ರ ಮಹಾರಾಜ್ ಕಿ ಶರಣ ಬಂಧುಗಳೇ ನಿನ್ನೆ ನಿಮಗೊಂದು ಮಾತು ಹೇಳಿದೆ ಬಿಡ್ರಿ ಅವ್ ಕತೆ ಅತ್ತಿ ಮನಿ ಒಳೆ ಒಬ್ಬ ಮಾತು ಯಾರೋ ಹೇಳಲ್ರಕ್ಕ ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ ಅಯ್ಯ ಈ ವಚನ ಧರ್ಮದ ಮೇಲೆ ಕರ್ಮ ಕುಂತು ನಗತೈತಿ
ಧರ್ಮದ ಮೇಲೆ ಕರ್ಮ ಕುಂತು ನಗತೈತಿ. ಧರ್ಮ ಈ ಕಲಿಯುಗದೊಳಗ ತೆಳಗಾಗ್ಯದಂತ, ಕರ್ಮ ಮ್ಯಾಗ ಕುಂತದಂತ. ಧರ್ಮನ ತೆಳಗ ಹಾಕಿ ಕರ್ಮ ಮ್ಯಾಗ ಕುಂತು ನಗಲಾಕತ್ತಿದಂತ. ಹೆಂಗ ಕೇಕೆ ಹಾಕಿ ನಗಲಾಕತ್ತಂತ. ಹೆಂಗ ಒಗದ್ಯ ನಿನ್ನ ತೆಳಗ ಅಂತ. ಉಪನಿಷತ್ ಹೇಳ್ತದೆ, ಸತ್ಯಂ ಏವ ಜಯತೆ ನಾನೃತಂ ಐನಾನಪಂತನ ವಿದ್ಯತೆ. ಸತ್ಯವೇ ಗೆಲ್ಲೋದು. ಅಸತ್ಯ ಬೇಕಾದಷ್ಟು ಮ್ಯಾಗ ಕುಂತು ಕುಣಿಲಿ, ಕುಣಿದು ನಕರು ಕೂಡ ಅದು ಮ್ಯಾಗ ಧರ್ಮ ತೆಳಗಿದ್ರು ಕರ್ಮ ಮ್ಯಾಗ ಕುಂತು ಕೇಕೆ ಹಾಕಿ ನಕ್ಕರ್ನು ಕೂಡ ನಾ ತೆಳಗ ಬಿದ್ಯಾ ಅಂದ್ರೆ ಹೇಳುವುದಿಲ್ಲ ಅನ್ನೋದು ಅದಕ್ಕೆ ಗೊತ್ತಿಲ್ಲ ಕರ್ಮಕ್ಕ. ಅದಕ್ಕೆ ಕೇಕೆ ಹಾಕ್ತದೆ. ಒಂದ್ಸಾರಿ ಬಸವ ಕಲ್ಯಾಣದಲ್ಲಿ ಬಸವಣ್ಣನವರು ಬಸವ ಕಲ್ಯಾಣವನ್ನ ಲಕ್ಷದ 96,000 ಶರಣರಿಗೆ ನಿತ್ಯ ದಾಸೋಹ ಮಾಡಿಸ್ತಿದ್ರು. ಬಸವಣ್ಣ ಕಟ್ಟಿರುವ ಅನುಭವ ಮಂಟಪ ಇಟ್ಟಂಗಿಗಳಿಂದ ಕಲ್ಲುಗಳಿಂದ ಕಟ್ಟಿಲ್ಲ. ಬಸವಣ್ಣ ಭಕ್ತಿಯಿಂದ ಕಟ್ಟಿದ್ದೇ ಅನುಭವ ಮಂಟಪ. ಬಸವಣ್ಣ ಭಕ್ತಿ ಎಂಬ ಕಲ್ಯಾಣವನ್ನ ಕಟ್ಟಿ ಕಲ್ಯಾಣ ಹಾಳಾಗಿ ಹೋಗುವ ಸಂದರ್ಭದೊಳಗೆ ಧರ್ಮದ ಮೇಲೆ ಕರ್ಮ ಕುಂತು ಕೇಕೆ ಹಾಕಿ ನಗುವಂತಹ ಸಂದರ್ಭದೊಳಗೆ ಬಸವಣ್ಣ 2 ಮಾತುಗಳನ್ನ ಆಡ್ತಾನೆ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೇನಯ್ಯ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದಿನಯ್ಯ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದಿನಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದಿನಯ್ಯ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ. ಕಲ್ಯಾಣವೆಂಬುದು ಪ್ರಣತೆಯಾಯಿತು, ಪ್ರಣತೆಯಾಯಿತು, ಪ್ರಣತೆಯಾಯಿತು. ನೀವು ತೈಲವಾದಿರಿ, ನಾನು ಬತ್ತಿಯಾದೆನು. ಪ್ರಭುದೇವರು ಜ್ಯೋತಿಯಾದರು, ಪ್ರಣತೆ ಒಡೆಯಿತು, ತೈಲ ಚೆಲ್ಲಿತು, ಬತ್ತಿ ಬಿದ್ದಿತಯ್ಯ, ಜ್ಯೋತಿ ನಂದಿತು, ಜ್ಯೋತಿ ನಂದಿತು, ಜ್ಯೋತಿ ನಂದಿತು. ಕೂಡಲ ಸಂಗನ ಶರಣರ ಮನ ನೊಂದಿತಯ್ಯ, ಮನ ನೊಂದಿತಯ್ಯ, ಮನ ನೊಂದಿತಯ್ಯ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದಿರಯ್ಯ, ನೀವು
ಬಂದ ಕಾರ್ಯಕ್ಕೆ ನಾನು ಬಂದಿನಯ್ಯ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದಿರಯ್ಯ, ನೀವು ಬಂದಿರಯ್ಯ. ಧರ್ಮದ ಮೇಲೆ ಕರ್ಮ ಕುಂತು ನಗತೈತಿ. ಬಸವಣ್ಣ 12ನೇ ಶತಮಾನದಲ್ಲಿ ಪಟ್ಟಬದ್ಧ ಹಿತಾಸಕ್ತಿಗಳು ತಮ್ಮ ಆಚಾರ ಕಂದ ಪದ್ಧತಿಗಳನ್ನ ಮೈಗೂಡಿಸಿಕೊಂಡು ಅನಿಷ್ಟ ವಿಷಯಾದಿಗಳ ಬಗ್ಗೆ ಭಕ್ತರನ್ನ ಕಾಡುತ್ತಿದ್ದರು. ಆಗಿನ ಕಾಲದಲ್ಲಿ ಶಾಸ್ತ್ರ ಪುರಾಣಗಳು ಗಗನ ಕುಸುಮವಾಗಿದ್ದವು. ಅಸ್ಪೃಶ್ಯರು, ಕೀಳ ಜಾತಿಯವರು ಗ್ರಾಮದೊಳಗೆ ಬರಬೇಕಾದರೆ ತಮಟೆಯನ್ನ ಬಾರಿಸುತ್ತಾ ಸಂಗೋಳಿ 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 ಎಂದು ಬಾರಿಸುತ್ತಾ ಬರ್ತಿರಬೇಕಾಗಿತ್ತು ಆಗಿನ ಕಾಲದೊಳಗೆ. ಅಪ್ಪ ಬಸವಣ್ಣ ಹುಟ್ಟು ಮುಖ್ಯ ಅಲ್ಲ, ನೀತಿ ಮುಖ್ಯ. ನೀವೆಲ್ಲರೂ ಲಿಂಗವನ್ನ ಕಟ್ಟಿಕೊಳ್ಳಿಕ್ಕೆ ಅಧಿಕಾರಿ ಇದ್ದೀರಿ. ಲಿಂಗವನ್ನ ಯಾರು ಎದೆಯ ಮೇಲೆ ಕಟ್ಟಿಕೊಳ್ಳುತ್ತಾರೆಯೋ ಅವರೆಲ್ಲರೂ ಲಿಂಗಾಯತರೆಂದು ಸಾರಿದ ನಮ್ಮಪ್ಪ ಬಸವಣ್ಣ. ಯಾರು ಲಿಂಗವನ್ನ ಕಟ್ಟಿಕೊಂಡು ಲಿಂಗ ಪೂಜೆ ಮಾಡ್ತೀರೋ ನೀವೆಲ್ಲರೂ ಲಿಂಗವಂತರು ಎಂದು ಸಾರಿ ಭಕ್ತಿಯ ಒಂದು ಬಸವ ಕಲ್ಯಾಣವನ್ನ ಕಟ್ಟಿದ. ಬಸವಣ್ಣ ಬಸವ ಕಲ್ಯಾಣಕ್ಕೆ ಹೋದ ಮೇಲೆ ಅಫಘಾನಿಸ್ತಾನದಿಂದ ಮರುಳ ಶಂಕರ ದೇವ ಬಂದ, ಸೊನ್ನಲಗಿಯ ಸಿದ್ದರಾಮ ಬಂದ. ಮರುಳ ಶಂಕರ ದೇವ ಕಾಶ್ಮೀರದ ಮೋಳಿಗೆಯ ಮಾರಯ್ಯನಾಗಿ ನಾಮ ಬದಲಾಯಿಸಿಕೊಂಡು ಬಂದ. ಆಂಧ್ರ ಪ್ರದೇಶದಿಂದ ಸೊಡ್ಡಾಳ ಬಾಚರಸ ಬಂದ. ಕೊಂಡಗುಳಿಯ ಕೇಶಿರಾಜ, ನೂಲಿಯ ಚಂದಯ್ಯ, ಅಗ್ಗವಣಿಯ ಹೊನ್ನಯ್ಯ, ಕೆಂಬಾವಿಯ ಭೋಗಯ್ಯ. ಒಬ್ಬರ ಶರಣರು, ಅಸಂಖ್ಯಾತ ಶರಣರು ಬಸವ ಕಲ್ಯಾಣದಲ್ಲಿರುವ ಬಸವಣ್ಣನನ್ನು ಕಂಡು ಬಸವಣ್ಣನ ಕಾಯಕದ ತತ್ವವನ್ನು ಅರಿತು ದಾಸೋಹ ನಡೆಸಲು ಬಂದವರು ಶರಣರು. ಜಾತಿ ಭೇದಗಳಿಲ್ಲ, ನೀತಿಯ ಪ್ರೀತಿ, ಸಾಹಿತ್ಯದ ಚಿಲುಮೆ, ಅಂತರಂಗವನ್ನ ಬಲಪಡಿಸುವಂತ ಅವಿರ್ಭಾವದ ಲಿಂಗಾಂಗ ಸಾಮರಸ್ಯದ ಜ್ಞಾನ. ಅಲ್ಲಮ ಪ್ರಭುದೇವ ಬಂದ, ಚನ್ನಬಸವಣ್ಣ ಬಂದ, ಅಕ್ಕ ಮಹಾದೇವಿ ಬಂದಳು. ಪಂಚಾಳರ ಕುಲದಲ್ಲಿ ಹುಟ್ಟಿ ಲಿಂಗವನ್ನು ಧರಿಸಿ ದಾನೇಶ್ವರಿ ಎಂಬ ಹೆಸರನ್ನು ಮೆರೆದಿರತಕ್ಕಂತ ಗುಡ್ಡಾಪುರದ ದಾನೇಶ್ವರಿ ಬಂದಳು ಬಸವ ಕಲ್ಯಾಣಕ್ಕೆ. ಎಲ್ಲ ಶರಣರು ಕೂಡಿರುವಂತಹ ಕಲ್ಯಾಣ ಬಸವ ಕಲ್ಯಾಣ ಭಕ್ತಿ ಎಂಬುವ ಪ್ರಣತೆಯಾಯಿತು. ಎಂತ ಮಾತು ಹೇಳ್ತಾನೆ. ಇವತ್ತು ನಿಮ್ಮೆಲ್ಲರನ್ನ ನೋಡಿದ್ರೆ, ಇವತ್ತೆಲ್ಲ ತಾಯಂದಿರ ಒಳಗ ನೋಡಿದ್ರೆ ಪುರಾಣಿಕರಿಗೆ ಹೇಳಕ್ಕೆ ಇನ್ನೊಂದು ಜರ ಹೇಳ್ಬೇಕು ಅಂತ ಒಂದು ಸ್ವಲ್ಪ ಹುರುಪು ಬರ್ತದ. ಮಾತಾಡೋದು ನೋಡೋಣ ಟುಸ್ ಅಂತ ಬರುವಂತ ಎಲ್ಲ ವಿಚಾರಗಳನ್ನು ನೋಡಿ ಬಸವಣ್ಣ ನಗತಿದ್ದ, ಸಂತೋಷ ಪಡ್ತಿದ್ದ. ಎಲ್ಲರೂ ಕಾಯಕವನ್ನ ಮಾಡುತ್ತಿದ್ರು. ದುಡಿದ ಕಾಯಕದಲ್ಲಿ ಬಂದ ಅರ್ಧ ಭಾಗ ತಮ್ಮ ಪ್ರಪಂಚಕ್ಕೂ ಇಟ್ಟುಕೊಳ್ಳುತ್ತಿದ್ರು, ಅರ್ಧ ಭಾಗವನ್ನ ಬಸವಣ್ಣನ ದಾಸೋಹಕ್ಕೆ ಕೊಡ್ತಿದ್ರು, ಸಮಾಜಕ್ಕೆ ಕೊಡ್ತಿದ್ರು. ಅಂತ ಸಂದರ್ಭದೊಳಗೆ ಹರಳಯ್ಯನ ಮಗನಿಗೆ, ಮಧುವರ್ಷನ ಮಗಳಿಗೆ ಮದುವೆ ಎಂಬ ಪ್ರಸ್ತಾಪ ಒಂದು ಬರ್ತದೆ. ಆ ಮದುವೆ ಎನ್ನುವ ಪ್ರಸ್ತಾಪ ಬಂದದ್ದನ್ನ ತಂದು ಬಸವಣ್ಣನ ಮುಂದೆ ಪ್ರಸ್ತಾಪ ಮಾಡ್ತಾರೆ.
ಬಸವಣ್ಣ ನಿರಪರಾಧಿ. ವಿಷಯ ವಿಷಯ ಓಣ್ಯಾನ ಜಗಳ ತಂದ ಪುರಾಣ ಮುಂದ ಹೇಳಿಸಿ ಜಗಳ ತೆಗೆದಂಗಾಗ್ಯದ ಇವತ್ತಿನ ಪರಿಸ್ಥಿತಿ. ಅವರಿರುವರು ಮನವರಿತು ಮನದಿಚ್ಛೆಯಿಂದ ಒಬ್ಬರನ್ನೊಬ್ಬರು ಒಪ್ಪಿಕೊಂಡಿದ್ದಾರೆ. ಬಸವಣ್ಣನವರು ಬಲ್ಲಿ ಬಂದು ಕೇಳಿದರು. ಅವಳೂ ಲಿಂಗವನ್ನ ಕಟ್ಟಿಕೊಂಡಿದ್ದಾಳೆ, ಇವನೂ ಲಿಂಗವನ್ನ ಕಟ್ಟಿಕೊಂಡಿದ್ದಾನೆ. ನಿಮ್ಮಿಬ್ಬರ ಮನ ಇಚ್ಛೆ ಇದ್ದರೆ ಮದುವೆ ಸಮ್ಮತ ಅಂದ ಮಾತು ಒಂದೇ ಒಂದು ಬಸವಣ್ಣನ ದರ್ಶನ. ಮಾದರ ಕುಲದಲ್ಲಿ ಹುಟ್ಟಿರುವ ಹರಳಯ್ಯನ ಮಗನಿಗೆ ಬ್ರಾಹ್ಮಣ ಮಧುವರಸನ ಮಗಳಾಗಿರುವ ಅವಳಿಗೆ ಮದುವೆ ಮಾಡಿದ್ದಾನೆ ಎಂದು ಕಲ್ಯಾಣದಲ್ಲಿ ಹಬ್ಬಿಸ್ತಾರೆ. ಬಸವಣ್ಣನಿಗೆ ಅಪವಾದ ಬರ್ತದೆ. ಧರ್ಮ ಕೆಳಗಾಯ್ತು, ಕರ್ಮ ಮ್ಯಾಗ ಕುಂತು ಮತ್ತೊಂದು ಮಾತು ಹೊರಡಿಸ್ತಾರೆ. ಬಸವಣ್ಣ ಬಿಜ್ಜಳನ ಕೊಲೆ ಮಾಡಿ ತಾನೇ ಪ್ರಭು ಆಗಬೇಕೆಂದು ಹೊಂಚು ಹಾಕುತ್ತಿದ್ದಾರೆ ಶರಣರು. ಕರ್ಮ ಕೇಕೆ ಹಾಕಿ ನಗಲಿಕ್ಕತ್ತು. ಅವರಿಬ್ಬರು ತಪ್ಪು ಮಾಡಿದ್ದಾರೆ ಎಂದು ಶರಣರಿಗೆ ಮಾರಣ ಹೋಮ, ಮಧುವರಸನಿಗೂ ಮತ್ತು ಹರಳಯ್ಯನಿಗೂ ಏನ್ ಮಾಡ್ತಾರೆ ಅಂದ್ರೆ ಆನೆಯ ಕಾಲಲ್ಲಿ ಕಟ್ಟಿ ತುಳಿಸಿ ಕೊಲೆ ಮಾಡುವಂತ ಆಜ್ಞೆಯನ್ನ ಮಾಡ್ತಾನೆ ಬಿಜ್ಜಳ ಮಹಾರಾಜ. ಏನು ಅರಿಯದ ಮುಗ್ಧ ಆ ಶರಣರಿಬ್ಬರಿಗೂ ಮಾರಣ ಹೋಮ ನಡೆದಾಗ ಬಸವಣ್ಣ ಅಂತಾನೆ, ಇನ್ನು ಇಲ್ಲಿ ಇರಬಾರದು. ಬಸವ ಕಲ್ಯಾಣ ತರವಲ್ಲ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ಆನು ಬಂದೇನಯ್ಯ. ಬಸವ ಕಲ್ಯಾಣವೇ ಭಕ್ತಿಯ ಪ್ರಣತೆಯಾಯಿತು. ಎಲ್ಲ ಶರಣರ ಭಕ್ತಿಯ ವರದಾನ ಪ್ರೇಮವೇ ಒಂದು ಭಕ್ತಿಯ ಪ್ರಣತೆಯಾಗಿ ಕಾಣ್ತಾ ಇತ್ತು. ನೀವು ತೈಲವಾದಿರಿ, ನಾನು ಬತ್ತಿಯಾದೆ, ಪ್ರಭು ದೇವರೇ ಜ್ಯೋತಿಯಾದರು. ಭಕ್ತಿ ಎನ್ನುವಂತ ಜಂಗಮ ದಾಸೋಹ, ಜಂಗಮ ಪ್ರೇಮಿ ದಾಸೋಹ ಮೂರ್ತಿ, ಕಾಯಕ ತತ್ವದ ಹರಿಕಾರ ಬಸವಣ್ಣ ಬತ್ತಿಯಾಗಿದ್ದಾನೆ ಅಂತ ನಾನು ಬತ್ತಿ ಆ ಪಣತೆಯಲ್ಲಿ ಬತ್ತಿಯಾಗಿದ್ದೆ. ಪ್ರಭುದೇವರು ಎಂಬ ಅನಾಮಿಕ ಯೋಮ ಕಾಯವುಳ್ಳಂತ ಜ್ಞಾನದ ಪರಿಪೂರ್ಣ ಅವಸ್ಥೆಯನ್ನು ಮುಟ್ಟಿರುವಂತಹ ಪ್ರಭುದೇವರೇ ಜ್ಯೋತಿಯಾಗಿದ್ದರು. ಭಕ್ತಿ ಅನ್ನುವ ಪ್ರಣತೆ ಒಡೆಯಿತ್ತು, ತೈಲ ಚೆಲ್ಲಿತ್ತು, ಜ್ಯೋತಿ ನಂದಿತ್ತು. ಭಕ್ತಿಯ ಬಸವ ಕಲ್ಯಾಣ ಕಟುಕರ ಓಣಿಯಾಗಲಿ ಎಂದು ಬಸವಣ್ಣ ಕಣ್ಣೀರವನ್ನ ಸುರಿಸ್ತ ಬಸವ ಕಲ್ಯಾಣವನ್ನ ಬಿಟ್ಟು ಬರುವಂತಹ ಸಂದರ್ಭದೊಳಗೆ ಬಸವ ಕಲ್ಯಾಣದ ಕೊನೆಯ ಮಾತನ್ನ ಆಡಿ ಬರ್ತಾ ಇದ್ದಾನೆ. ಯಾವಾಗ ಬಸವಣ್ಣ ಹುಟ್ಟ ಕಿರೀಟವನ್ನ ಬಿಟ್ಟು ಮಂತ್ರಿಯ ಪದವಿಗೆ ರಾಜೀನಾಮೆಯನ್ನ ಕೊಟ್ಟು ಇಲ್ಲಿ ಅರಕ್ಷಣ ನಿಲ್ಲಬಾರದು ಎಂದು ಕೂಡಲ ಸಂಗಮನ ಕಡೆಗೆ ಹಾದಿ ಹಿಡಿದಾಗ ಬಸವಣ್ಣ ಹೋದ, ಶರಣರ ಕೊಲೆಯಾಯಿತು ಅನ್ನುವ ಸುದ್ದಿ ಕೇಳಿದಾಗ ಮಲ್ಲಿ ಬೊಮ್ಮ ಅಂತಕ್ಕಂಥ ಇಬ್ಬರು ಅವನ ತಾಯಿ ಮುಂದೆ ಬಂದು ಹೇಳ್ತಾರೆ, ಅಮ್ಮ ಅಮ್ಮ, ಬಸವ ಕಲ್ಯಾಣವನ್ನ ನಿರ್ಮಾಣ ಮಾಡಿರುವ ಬಸವಣ್ಣ ಮಂತ್ರಿ ಪದವಿಯನ್ನ ತೊರೆದು ಕೂಡಲ ಸಂಗಮಕ್ಕೆ ಹೋಗ್ತಾ ಇದ್ದಾನೆ ತಾಯಿ. ಮಾದರ ಹರಳಯ್ಯ ಮಧುವರಸರ ಆನೆಯ ಕಾಲಿನಲ್ಲಿ ತುಳಿಸ್ತಾ ಇದ್ದಾರೆ. ಮಾರಣ ಹೋಮ ನಡೀತಾ ಇದೆ ಬಸವ ಕಲ್ಯಾಣದಲ್ಲಿ ಎಂದಾಗ ಆ ತಾಯಿ ಅಂತಾಳೆ,
ಎನ್ನಪ್ಪ ಬಸವಣ್ಣ ಬಸವ ಕಲ್ಯಾಣವನ್ನ ಬಿಟ್ಟು ತೊರೆದನೆ. ಶರಣರಿಬ್ಬರ ಮಾರಣ ಹೋಮ ನಡೆಯಿತೆ. ದುಷ್ಟನಾಗಿರುವ ಬಿಜ್ಜಳ ರಾಜ ಶರಣರ ನೀತಿಯನ್ನು ಅರಿಯದೆ, ಶರಣರ ತತ್ವವನ್ನು ಅರಿಯದೆ, ಹೊರಗಿನ ರೂಪವನ್ನು ನೋಡಿ ಕುಹಕಿಗಳ ಬುದ್ಧಿಯ ಮಾತುಗಳನ್ನು ಕೇಳಿ ಶರಣರನ್ನ ಕೊಲಿಸಿದ್ದಾನೆ ಎಂದ ಮೇಲೆ ಬಿಜ್ಜಳನ ರುಂಡವನ್ನು ಚಂಡಾಡಿ ನಮಗೆ ಮುಖವನ್ನು ತೋರಿಸು ಎಂದು ತಾಯಿಯ ಮಕ್ಕಳಿಗೆ ಬೋಧೆ ಮಾಡ್ತಾಳೆ. ಆ ಸಂದರ್ಭದೊಳಗ ಮೊಲ್ಲಿ ಮತ್ತು ಬಮ್ಮ ಅವರಿಬ್ಬರು ಬಂದು ಶರಣರ ರಕ್ತ ಬಸವ ಕಲ್ಯಾಣದೊಳಗೆ ಬಿದ್ದಾಗ ಶರಣರ ರಕ್ತದಿಂದ 1000 ಹುಡಿಯಾಗಿ ಇದು ನೋವಾಗ್ತದೆ ಅಂತ ತಿಳ್ಕೊಂಡು ಮಲ್ಲಿ ಮತ್ತು ಬಮ್ಮ ಬಿಜ್ಜಳನ ಕೊಲೆಯನ್ನ ಮಾಡುತ್ತಾರೆ. ಬಿಜ್ಜಳನ ಕೊಲೆ ಆಗ್ತದೆ. ಬಿಜ್ಜಳನ ಕೊಲೆಯ ಅಪರಾಧ ಬಸವಣ್ಣನ ಮೇಲೆ ಬೀಳುತ್ತದೆ. ಬಸವಣ್ಣ ಸಂಚಾರವನ್ನ ಮಾಡ್ತಾ ಕೂಡಲ ಸಂಗಮಕ್ಕೆ ಬಂದು ಸಂಗಮನಾಥನಲ್ಲಿ ಐಕ್ಯನಾಗ್ತಾನೆ. ಧರ್ಮ ಯಾವಾಗಲೂ ಬೆಳೀತದೆ, ಕರ್ಮ ಯಾವಾಗಲೂ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗ್ತದೆ. ತನುವನೋಯಿಸಿ ಮನವ ಬಳಲಿಸಿ ನಿಮ್ಮ ಪಾದ ಪಿಡಿದವರೊಡರೆ, ನಿಮ್ಮ ಪಾದ ಪಿಡಿದವರೊಡರೆ ತನುವನೋಯಿಸಿ ಮನವ ಬಳಲಿಸಿ, ತನುವನೋಯಿಸಿ ಮನವ ಬಳಲಿಸಿ ನಿಮ್ಮ ಪಾದ ಪಿಡಿದವರೊಡರೆ, ನಿಮ್ಮ ಪಾದ ಪಿಡಿದವರೊಡರೆ ತನುವನೋಯಿಸಿ ಮನವ ಬಳಲಿಸಿ. ಈ ನುಡಿ ಸುಡದಿಹುದೇ, ಈ ನುಡಿ ಸುಡದಿಹುದೇ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಶಿವಭಕ್ತರ ನೋವೆ ಅದು ಲಿಂಗದ ನೋವು, ಶಿವಭಕ್ತರ ನೋವೆ ಅದು ಲಿಂಗದ ನೋವು, ಅದು ಲಿಂಗದ ನೋವು, ಅದು ಲಿಂಗದ ನೋವು. ತನುವನೋಯಿಸಿ ಮನವ ಬಳಲಿಸಿ, ತನುವನೋಯಿಸಿ ತನುವನೋಯಿಸಿ ತನುವನೋಯಿಸಿ. ಶರಣರಲ್ಲಿ ವೈಪರೀತ್ಯವನ್ನ ವ್ಯಾವಹಾರಿಕವಾಗಿ ಅವರ ವ್ಯವಹಾರ ನೋಡಿ ನಾವು ಧರ್ಮವನ್ನು ತಿಳ್ಕೊಂತೇವು ಅಂದ್ರೆ ಆಗೋದಿಲ್ಲ. ಶರಣ ಬಸಪ್ಪನವರು ಪತ್ರಿ ತರ್ಲಿಕ್ಕೆ ಹೋದಾಗ 7-8 ಜನ ದರೋಡೆಕೋರರು ಕಳ್ಳರು ಬಂದು ಪತ್ರಿ ಬುಟ್ಟಿ ತಗೊಂಡ ಮ್ಯಾಗ ಹೇಳ್ತಿದ್ರು, ಬಡಿಗೆ ಸುತ್ತರಿಲಿಕ್ಕತ್ತಿದ್ದು. ಶರಣ ಬಸಪ್ಪನವ್ರು ನೋಡಿ ಶಿವನೇ ಶಿವನೇ ಬಸವ ಬಸವ ಯಾರ್ಯಪ್ಪ ನೀವು ಅಂದಾಗ, ಶರಣರ ನಾವು ಯಾರ್ಯಾಕಿರಲಿ ಅವಕ್ಕ, ನಿಮ್ಮ ಮನೆಯೊಳಗೆ ನಿಮ್ಮ ಮಠದಾಗ ಬಂಗಾರ ಭಾಳದ, ರೊಕ್ಕ ಭಾಳದ, ನಾವು ತುಡುಗರದೇವು, ನೀವು ತಂದು ಕೊಡ್ಬೇಕು ನಮಗ ಅಂತ ತಿಳ್ಕೊಂಡು ಕೇಳ್ಕೋತಾರೆ. ನಾವು ಉಡಿ ತುಂಬು ಕಾರ್ಯಕ್ರಮ ದೇವ, 10 ದಂಡಿ ಕೊಡ್ರಿ, 5 ದಂಡಿ ಕೊಡ್ರಿ, 20 ಕೊಡ್ರಿ ಅಂದು ಒಂದು 4 ದಿನ ಹೇಳಿದಾಗ ಬಂದು ಅವು ಶರಣ ಬಸಪ್ಪಗ
ಸುತ್ತ 8 ಬಡಿಗೆ ಹಂಗ ಬೀಸ್ತಾರ. ನಮಗೆ ಏನು ಕೊಡಬೇಕು? ನಿನ್ನ ಮಠದೊಳಗೆ ರಗಡ ಸಂಪತ್ತದ, ರಗಡ ಭಕ್ತರು ತಂದು ಕೊಡ್ಲಿಕ್ಕತ್ತಿದ್ದಾರೆ. ಅದಕ್ಕ ಆ ತಾಯಂದಿರೆಲ್ಲರೂ ಅವರು ಏನು ತಂದು ಕೊಟ್ಟಾರ ಅದನ್ನು ನಮಗೆ ತಂದು ಕೊಡಬೇಕು ಅಂತ ಕೇಳಿಕೊಂಡಾಗ ಶರಣರಂತಾರ, ನೀವು ಇಲ್ಲೇ ನಿಂದಿರಿಯಪ್ಪ, ಈಗೇನು ನೀವೇನದಿರಲ್ಲ, ಇಲ್ಲೇ ಕುಂದರಿ, ನಾ ಹೋಗಿ ತರ್ತೀನಿ ಅಂತ ತಿಳ್ಕೊಂಡು ಹೂ ಹುಟ್ಟಿ ತಗೊಂಡು ಮಠಕ್ಕೆ ಬರ್ತಾರೆ. ಇದ್ದು ಒಂದಿಷ್ಟು ಸಾಮಾನು ತಗೊಂಡು ಬರ್ಬೇಕಿನ್ನು ಅನ್ನೋದ್ರೊಳಗಾಗಿ ಆ ಕಳ್ಳರ ತಲೆಯಾಗಿ ವಿಚಾರ ಬರ್ತದಂತ. ಶರಣ ಬಸಪ್ಪನವರು ಮಾತು ಕೊಟ್ಟರು ಅಂದ್ರೆ, ಶರಣರು ಮಾತು ಕೊಟ್ಟರು ಅಂದ್ರೆ ಎಂದೂ ತಪ್ಪುದಿಲ್ಲ. ಹೋಗಿ ಬರ್ತೀನಿ ತರ್ತೀನಿ ಅಂದಾರ ಅಂದ ಮ್ಯಾಗ ತಂದೇ ತೀರ್ತಾರ. ನಾವೇನಾರ ಮಾಡಿ ಇಲ್ಲಿ ಅವ್ರು ತಂದು ಸಾಮಾನಿ ಒಮ್ಮೆ ಊರಿಗೆ ಒಯ್ದು ಬೇಡ, ಅವ್ಕೂರ್ನ ಇಲ್ಲಿ ಹಡ್ಡಿ ಮುಚ್ಚಿ ಹೋಗುನು ಅಂತ ತಿಳ್ಕೊಂಡು ಅಲ್ಲಿ ಏನು ತೋರಿಸಿ ಹೋಗಿದ್ರು ಶರಣರು, ಇಲ್ಲೇ ಕುಂದಿರಿ ಅಂತ ಹೇಳಿದ್ರಲ್ಲ, ಆ ಜಾಗದೊಳಗೆ ಗುದ್ಲಿ ಸಲಿಕೆ ತಗೊಂಡು ಒಂದಿಷ್ಟು ಅಗಿಬೇಕು, ಶರಣ ಬಸಪ್ಪನವ್ರು ತಂದು ಕೊಟ್ಟಂತ ಸಾಮಾನುಗಳನ್ನು ಅಲ್ಲಿ ಮುಚ್ಚಿಡಬೇಕು ಅಂತ ತಿಳ್ಕೊಂಡು ಹಡ್ಡಲಿಕ್ಕೆ ಹೋಗ್ತಾರೆ. ಒಂದಿಷ್ಟು ಹಡ್ಡಿದ್ರು, ಒಂದು 2 ಫೂಟ್ 3 ಫೂಟ್ ಹಡ್ಡಿದ್ರು, ತಗೊಂಡು ಹರಿಲೆ ಹೊಡ್ಯಾಕೆ ಹೊತ್ರ ಜನ್ನ 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 ಅಂತ ಸಪ್ಪಳು ಬರ್ಲಿಕ್ಕತ್ತು. ತೆಗೆದು ನೋಡ್ತಾರೆ, ಒಂದು ಹಂಡೆದೊಳಗೆ ಬಂಗಾರದ ಸಾಮಾನುಗಳು, ಮುತ್ತಿನ ಸಾಮಾನುಗಳು, ವಜ್ರದ ಸಾಮಾನುಗಳು ಕಾಣ್ಲಿಕ್ಕತ್ತು. ಪೂರಾ ತೆಗೆದು ನೋಡಿದ್ರು, ಒಂದು ಹಂಡೆ ಪೂರಾ ಬಂಗಾರದ ನಾಣ್ಯಗಳು, ಮುತ್ತು ರತ್ನಗಳು. ಮ್ಯಾಗ ತಗೊಂಡು ತಂದು ಇಡೋದ್ರೊಳಗಾಗಿ ಕಳ್ಳರಾಗಿದ್ರಲ್ಲ, ಕಳ್ಳರಾದವರ ಬಾಯಿ ಮನಸ್ಸಿನೊಳಗಿನ ದುಷ್ಟ ಬುದ್ಧಿ ಹೋಯ್ತು. ಇಲ್ಲೇ ಕುಂದ್ರಂತ ಬಟ್ಟು ಮಾಡಿ ತೋರಿಸ್ಯಾನ ಶರಣ ಬಸಪ್ಪ. ಅವನ ಜಾಗದಾಗ ಹಡ್ಡಿದ್ರ ಬಂಗಾರ ಸಿಕ್ಕದ ಅಂದ್ರ ಅವನೇ ನಮ್ಮ ಭಕ್ತಿ ಪರೀಕ್ಷಾರ್ಥವಾಗಿ ಇಲ್ಲಿ ಬಂಗಾರವನ್ನು ಪ್ರಾಪ್ತಿ ಮಾಡ್ಯಾನ, ನಾವು ಇದನ್ನು ಮುಟ್ಟಬಾರದು ಅಂತ ಶರಣರಾಗ್ತಾರೆ. ಅವರ ಶರಣ ಬುದ್ಧಿ ಬಂತು. ಅಸತ್ಯದ ಮನೆಯಲ್ಲಿ ಸತ್ಯತ್ವ ಬಂತು. ಶರಣ ಬಸಪ್ಪನ ಒಂದೇ ಒಂದು 5 ನಿಮಿಷ ಸಂಘ ಮಾಡಿದ್ದಕ್ಕೆ, ಯಪ್ಪ ಇದನ್ನು ಮುಟ್ಟಬಾರ್ದು ನಾವು, ಇದನ್ನು ಒಯ್ದು ಶರಣರ ಮಠಕ್ಕೆ ಮುಟ್ಟಿಸಬೇಕು ಅಂತ ತಗೊಂಡು 7-8 ಮಂದಿ ತಗೊಂಡು ಮಠಕ್ಕೆ ಬರ್ತಾರೆ. ಶರಣರು ನೋಡಿದರು, ಯಪ್ಪ ನಾ ಬರ್ಬೇಕಂತ ಮಾಡಿದ್ದೆ, ಲಿಂಗ ಪೂಜೆ ಮುಗಿಸ್ಕೊಂಡು ಬರ್ಬೇಕಂತ ಮಾಡಿದ್ದೆ ಅಂದಾಗ ಶರಣ ಬಸಪ್ಪನವ್ರ ಪಾದದ ಮೇಲೆ ಬಿದ್ದು ಹೊಳ್ಳಾಡ್ತಾರೆ. ಯಪ್ಪ ನೀನು ನಿಧಿ, ದೊಡ್ಡ ನಿಧಿನೇ ಕೊಟ್ಟಿದ್ದೀನಿ ನಮಗ, ಮುತ್ತು ರತ್ನ ಬಂಗಾರ ಇದೆಲ್ಲವೂ ನಿಂದ. ಅವಾಗ ಇಲ್ಲಪ್ಪ, ಶಿವ ನಿಮಗ್ ಕೊಟ್ಟಾನ, ನಂದೆಂಗ ಆಗ್ತದೆ? ನಂದೇನೂ ಇಲ್ರಪ್ಪ, ಎಲ್ಲ ನಿಂಬದ್ರಪ್ಪ. ನೀವು ಅನ್ರಪ್ಪ ಹಂಗೆ ನೋಡೋದು, ನಮ್ಮ ಮನ್ಯಾಗೆಲ್ಲ ಈ ಬಂಗಾರ ಹಾಕೊಂಬಂದಿರ್ಲಿ, ಇದೆಲ್ಲ ನಮ್ದು ಅಲ್ರಪ್ಪ, ನಿಮ್ದನ್ರಿ, ನಮ್ಮ ಕಡೆ ಕೈ ಮಾಡಿ ನೋಡೋನು. ಯವ್ವ ಇದ್ರ ಬಾಯಾಗ ಮಣ್ಣು. ಅದಕ್ಕೆ ಹೇಳ್ತಾರೆ, ಇಷ್ಟು ಹೇಳಿದಾಗ ಶರಣರ ಮುಂದೆ ಅವ್ರು ಇಟ್ಟು, ಯಪ್ಪ ಇಲ್ಲಿ ತನ ಏನ ಪಾಪ ಮಾಡೇವು, ಅಡವಿ ಒಳಗೆ ಹೋಗ್ತಕ್ಕಂಥ ಮುತ್ತೈದರ ಮಂಗಲ ಸೂತ್ರ ಕಿತ್ತುಕೊಂಡಂತ ಪಾಪ ಮಾಡಿದ ಪಾಪಿಷ್ಟ್ರು ತಂದೆ ನಾವು. ಆ ತಾಯಿ ಮಂಗಲ ಸೂತ್ರ ಸಹಿತ ಬಿಟ್ಟ ಮಂದಿ ಅಲ್ಲ. ಅವೆಲ್ಲ ಕೆಡುಕತನ ಮಾಡಿ, ದುಷ್ಟತನ ಮಾಡಿ, ತುಡುಗರಾಗಿ ಇಲ್ಲಿಗೆ ಬಂದೆವು. ನಿನ್ನ ದರ್ಶನ ಆಯ್ತು. ನಿನ್ನ ದರ್ಶನದ ಭಾಗ್ಯದಿಂದ ನಮ್ಮಲ್ಲಿರುವ ಕೆಟ್ಟ ಗುಣ ಹೋಗಿ ಒಳ್ಳೆಯ ಗುಣ ಬಂದವ. ಗುರುನಾಥ, ಇನ್ನು ಒಳ್ಳೆಯ ಗುಣದಿಂದ ಜೀವನ ಮಾಡುವಂತ ಬುದ್ಧಿ ಕೊಟ್ಟು ನಮ್ಮನ್ನು ಆಶೀರ್ವದಿಸಪ್ಪ ಅಂತ ಬೇಡಿಕೊಂಡಾಗ ಶರಣ ಬಸಪ್ಪನವ್ರು ಹೇಳ್ತಾರ, ತಮ್ಮ ತುಡುಗು ಮಾಡಿ ತಿನ್ನುವುದೇ ಜೀವನ ಅಲ್ಲ, ತಿಳಿದು ದುಡಿದು ತಿನ್ನುವುದೇ ಜೀವನ. ತಿಳ್ಕೊಂಡು ದುಡಿದು ಬಂದದ್ರೊಳಗೆ ಒಂದಿಷ್ಟು ನಿನ್ನ ಪ್ರಪಂಚಕ್ಕಿಟ್ಕೋ, ಹಸಿದು ಬಂದವ್ರಿಗೆ ಒಂದಿಷ್ಟು ಸಮಾಜಕ್ಕೆ ಕೊಟ್ರಿ ಅಂದ್ರೆ ಈ ನಿಮ್ಮ ಪ್ರಪಂಚ ಮಾಡ್ತಾ ಭಗವಂತನ ನಾಮಸ್ಮರಣೆ ಮಾಡ್ರಿ. ಗುರುಲಿಂಗ ಜಂಗಮರು ಬಂದರು ಅಂದ್ರೆ ಅವರನ್ನು ಪೂಜಿಸ್ರಿ, ಅವರನ್ನು ಪ್ರೀತಿಸ್ರಿ, ಅವರಿಗೆ ಪ್ರಸಾದವನ್ನು ಕೊಡ್ರಿ, ನಿಮ್ಮ ಬಾಳ್ವೆ ಬಂಗಾರ ಆಗ್ತದ ಅಂತ ತಿಳ್ಕೊಂಡು ಶರಣ ಬಸಪ್ಪನವರು ಅವರಿಗೆ ಹೇಳಿದಾಗ ಒಳ್ಳೆಯ ಶರಣರಾಗಿ ತಮ್ಮ ಜೀವನವನ್ನು ಮಾಡಿದರು ಅಂತ ಬರ್ತದೆ. ಕಳ್ಳರು ಶರಣ ಬಸಪ್ಪನವ್ರ ಬಳಿ ಬಂದು ಶರಣರಾದರು, ಕೊಲೆಗಡಕರು ಶರಣ ಬಸಪ್ಪನ ಬಳಿ ಬಂದು ಶರಣರಾದರು. ಎಲ್ಲರೂ ಶರಣರ ಬಳಿ ಬಂದು ಶರಣರಾಗಿ ಹೋಗ್ತಕ್ಕಂಥ ಹೆಂಗಂದ್ರೆ, ಒಂದು ಬೆಂಕಿ ದೇವ, ಒಂದಿಷ್ಟು ಬೆಂಕಿ ಹಚ್ಚಿರಿ, ಬೆಂಕಿ ಹಚ್ಚಿದಾಗ ಒಂದು ಕಟ್ಟಿಗೆ ಹೋಯ್ತದ್ರ ಬಲ್ಲಿ,
ಬೆಂಕಿ ನೋಡ್ಬೇಕಂತ ಒಂದು ಕಟ್ಟಿಗೆ ಹೋಯ್ತಂತ ಬೆಂಕಿಯಾಗ. ಅದು ಬೆಂಕಿಯಾಗ ಹೋದ ಮೇಲೆ ಹೊಳ್ಳಿ ಬರ್ತದೇನೇವ, ಅದು ಬೆಂಕಿನೇ ಹಾಕದ ಹಂಗ ಶರಣ ಬಸಪ್ಪನವರು ಅನ್ನುವಂಥ ಜ್ಞಾನದ ನಿಧಿ, ಆಧ್ಯಾತ್ಮದ ಅರಿವು ಅನ್ನುವಂಥ ನಿಧಿ, ಮುಕ್ತಿ ಮಂದಿರ ಸೋಪಾನವೆಂಬ ನಿಧಿ. ಆ ನಿಧಿಯೊಳಗ ಭಕ್ತರು ಹೋಗಿ ನಮ್ಮ ಅಪ್ಪನ ನೋಡಬೇಕು ಅಂತವಾದಾಗ ಹೊಳ್ಳಿ ಅವರು ಶಿವ ಅಂತ ಹೊರಗೆ ಬರ್ತಾರೆ ವಿನಃ ನಾನು ಅಂತ ಹೊರಗೆ ಬಂದಿಲ್ಲ. ಅಂತ ಶಕ್ತಿಯನ್ನು ಅಪಾರವಾಗಿ ಮಾಡಿರ್ತಕ್ಕಂಥ ಶರಣರು. ಒಂದ್ಸಾರಿ ಒಂದು ದಿವಸ ಶರಣರ ಮನೆಯೊಳಗೆ ಒಬ್ಬರು ಜಂಗಮರ ಮನೆಗೆ ಬರ್ತಾರೆ. ಶರಣರ ಮನೆಗೆ ದಾಸೋಹಕ್ಕೆ ಬಂದರು. ಮಾದೇವಮ್ಮನವರಿಗೆ 7 ತಿಂಗಳು ಮುಗಿದು 8 ತಿಂಗಳು ಬಿದ್ದಿವೆ. ಮಾದೇವಮ್ಮನವರ ಮಂತ್ರ ತಲೆ ಮ್ಯಾಗ ಸೆರಗು ತಗೊಂಡು ಅವ್ರಿಗೆ ನೀರು ಕೊಟ್ಟರು, ಪ್ರಸಾದ ಮಾಡಿದರು. ಬಂದು ಜಂಗಮರು ಕುಂತಿದ್ರು. ಶರಣರು ಹೇಳಿದರು, ನೋಡ್ರಿ ಸ್ವಲ್ಪ ಅವ್ರಿಗೆ ಏನರ ಪ್ರಸಾದ ಮಾಡ್ರಿ. ಮಾದೇವಮ್ಮ ಒಳಗೆ ಹೋದ್ಲು. ಹೊಟ್ಟೆಯೊಳಗೆ ಕೂಸು ಬೆಳೆದು ದೊಡ್ಡದಾಗಿತ್ತು, ಚೊಚ್ಚಲು ಬಸ್ಸರು. ಆ ತಾಯಿಗೆ ಬ್ಯಾಸರಾಗಿತ್ತು. ನಿಂತ್ರ ಚಕ್ರ ಬರ್ತದ, ಕುಂತ್ರ ನಡ ನೋಯ್ತದ, ತ್ರಾಸರೇ ಭಾಳ ಆಗ್ಲಿಕ್ಕತ್ತದ. ಹಡದ ತಾಯಿ ನೆನಪ ಆಗ್ಲಿಕ್ಕತ್ತು. ಇವರ ಶರಣರು ದಿನ ಪ್ರತಿನಿತ್ಯ ದಾಸೋಹ 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 ಅಂತ ಹೇಳಿಕತ್ತಿದ್ರು. ಆ ತಾಯಿ ಕಣ್ಣೀರವನ್ನು ಸುರಿಸ್ತಾ ಪ್ರತಿನಿತ್ಯ ಮಠದೊಳಗೆ ಕಾಯಕವನ್ನು ಮಾಡಿ ಸ್ವಲ್ಪ ಮಾಡಿದ್ರಾಯ್ತಂತ ಹೇಳಿ ಹೋಗಿ ಹಿಂಗೆ ಗಾಡಿ ಆಸರಕ್ಕೆ ಕುಂತಳ್ರಿ. ಕುಂದ್ರೋದ್ರಾಗೆ ನಿದ್ದೆ ಬಂದುಬಿಡ್ತು ಮಾದೇವಮ್ಮಗ. ತೂಕುಡಿಕೆ ಬಂದ್ಬಿಡ್ತು. ಆ ತೂಕುಡಿಕೆ ಒಳಗೆ ನಾನು ಏನಾರ ಮಾಡಬೇಕಲ್ಲ ಅನ್ನೋದನ್ನ ಮರ್ತು ಬಿಟ್ಟಿದ್ದಾಳ ಮಾದೇವಮ್ಮ. ಜಂಗಮರು ಕುಂತ್ರ ಅಲ್ಲೇ ಕುಂತಾರ. ಶರಣ ಬಸಪ್ಪನವ್ರು ತರ್ತಾರ ಮಾದೇವಮ್ಮನವ್ರು ಏನಾರ ಅಂತ ನೋಡಿತಾಳ. ಹೋಗೋದ್ರಾಗೆ ಮಾದೇವಮ್ಮ ನಿದ್ದೆ ಮಾಡಾಕತ್ತಿ. ಮಾದೇವಿ ಮಾದೇವಿ ಅಂತ ಕೂಗ್ತಾರೆ ಶರಣರು. ಕನವರ್ಷಿ ಹೇಳ್ತಾಳೆ, ಯಾಕ ಮಾದೇವಿ? ಜಂಗಮರು ಹೊರಗೆ ಕುಂತಾರ, ಪ್ರಸಾದ ಮಾಡ್ಲಿಲ್ವಾ? ಸಾಕಾಗ್ಯದ ನೋಡಿ ಅಪ್ಪ ಅಂದ್ಲು. ಹರಿದು ಬಿದ್ಲು ಗಂಡನ ಮ್ಯಾಗ. ಸಾಕಾಗ್ಯದ. ಒಳಗ ಗರ್ಭದೊಳಗೆ ಕೂಸು ಬೆಳೆದು ದೊಡ್ಡದಾಗ್ಯದ, ಉಳುಕ್ಲಿಕ್ಕತ್ಯದ, ನನಗೆ ತ್ರಾಸ ಆಗ್ಲಿಕ್ಕತ್ಯದ. ನನಗ ಮಾಡುವಂತ ಶಕ್ತಿ ಇಲ್ಲ. ನೀವೆಲ್ಲ ಹೇಳ್ತೀರಿ ಜಂಗಮರು ಬಂದಾರೆ, ಅವರು ಬಂದಾರೆ, ಇವರು ಬಂದಾರ ಅಂತೀರಿ. ಕುಂತು ಮಾಡಿ ನೀಡುವಂತ ಶಕ್ತಿ ನನಗಿಲ್ಲ. ನಾನು ನಿಸ್ತೇಜಳಾಗಿದ್ದೇನೆ. ಎಷ್ಟಂದಾಗ ಮಾದೇವಿ, ನಿನ್ನ ಗರ್ಭದೊಳಗಿರುವಂತ ಶಿಶು ನನ್ನ ಮನೆಗೆ ಬಂದ ಜಂಗಮನಿಗೆ ಪ್ರಸಾದ ಮಾಡಲು ಅಡ್ಡಿಯಾಗುವುದಾದರೆ ಆ ಮಗು ಹೊರಗೆ ಬರದ ಶಿವನಾಣೆಯಾದೀತು ಎಂದು ಶರಣಬಸಪ್ಪನವರು ತಮ್ಮ ಹೆಂಡತಿಯ ಗರ್ಭಕ್ಕೆ ಆಣೆಯನ್ನ ಇಡುತ್ತಾರೆ. ಕೂಸು ಹೊರಗೆ ಬಂದ್ರೆ ಬರ್ಲಾರ್ದೇನೆ ನನ್ನ ಜಂಗಮನ ದಾಸೋಹ ನಿಂತಿತು. ಹೊರಗೆ ಬಂದ್ರೆ ಪೂರ ದಾಸೋಗೆ ನಿಲ್ತದ ಅಂತ ತಿಳ್ಕೊಂಡು, ಹೇ ಮಗು, ನೀನು ಹೊರಗೆ ಬಂದರೆ ಶಿವನಾಣೆಯಾದೀತು ಎಂದು ತನ್ನ ಹೆಂಡತಿಯ ಗರ್ಭಕ್ಕೆ ಹೇಳಿದಾಗ ಕೋಟಿ ಸಿಡಿಲು ಬಡದಷ್ಟು ನೋವಾಗಿದೆ. ಮಾದೇವಮ್ಮಗ ಅಳತಾ ಇದ್ದಾಳೆ. ಹೇ ಶಿವನೇ, ಹೆಣ್ಣರಾಗಿ ನಾನು ಯಾಕೆ ಹುಟ್ಟಿಸಿದೆಪ್ಪ ಈ ಭೂಮಿಯೊಳಗೆ? ಹುಟ್ಟುತ್ತಲೂ ದುಃಖದಿಂದ. ತಂದೆ ತಾಯಿಗಳ ಲಾಲ ಪೋಲನೆಯಲ್ಲೇ ಬೆಳಿಬೇಕು. ದೊಡ್ಡವಳಾದ ಮೇಲೆ ಅಣ್ಣ ತಮ್ಮಂದಿರರಿಗೆ ಅಂಜಬೇಕು. ಮದುವೆಯಾದ ಮೇಲೆ ಗಂಡನಿಗೆ ಅಂಜಬೇಕು. ಅತ್ತೆ ಮಾವಂದಿರರಿಗೆ ಅಂಜಬೇಕು. ವಯಸ್ಸಾದ ಮೇಲೆ ಮಕ್ಕಳಿಗೆ ಅಂಜಬೇಕು. ಅಂಜಿನ ಬದುಕಿನೊಳಗೆ ಕಷ್ಟವನ್ನು ತುಂಬಿದೆಯಲ್ಲ, ಹೆಣ್ಣಾಗಿ ಯಾಕೆ ಹುಟ್ಟಿಸಿದೆ ತಂದೆ ಎಂದು ಮಾದೇವಮ್ಮ ಗಳಗಳನೆ ಕಣ್ಣೀರವನ್ನ ಸುರಿಸಿ ತನ್ನ ಹೆಣ್ಣು ಜನ್ಮಕ್ಕೆ ಧಿಕ್ಕಾರವನ್ನ ಹಾಕ್ತಾಳೆ. ಹುಟ್ಟಬಾರದು ಹೆಣ್ಣಿನ ಜನ್ಮ, ಈ ದೇಹ
ಸುಡಲಿ ಕಷ್ಟ ಬರೆದನು ಬ್ರಹ್ಮದೇವರು ಬ್ರಹ್ಮದೇವರು ಸಾಕಿಸಲು ಹೀ ಜತನ ಮಾಡಿ ಎಣ್ಣೆ ಬೆಣ್ಣೆ ಹಚ್ಚಿ ಎರೆದು ಹುಟ್ಟಿದ ಮನೆಗೆರವಳಾದೆ ಕೊಟ್ಟ ಮನೆಗೆ ಧನ್ಯಳಾದೆ ಹುಟ್ಟಬಾರದು ಹೆಣ್ಣಿನ ಜನ್ಮ ಹುಟ್ಟಬಾರದು ಹೆಣ್ಣಿನ ಜನ್ಮ ಈ ದೇಹ ಸುಡಲಿ ಕಷ್ಟ ಬರೆದನು ಬ್ರಹ್ಮದೇವರು ಬ್ರಹ್ಮದೇವರು ಸಾಗಿಸಲು ಈ ಜತನ ಮಾಡಿ ಎಣ್ಣೆ ಬೆಣ್ಣೆ ಹಚ್ಚಿ ಎರೆದು ಹುಟ್ಟಿದ ಮನೆಗೆರವಳಾದೆ ಕೊಟ್ಟ ಮನೆಗೆ ಧನ್ಯಳಾದೆ ಹುಟ್ಟಬಾರದು ಹೆಣ್ಣಿನ ಜನ್ಮ ಈ ದೇಹ ಸುಡಲಿ ಕಷ್ಟ ಬರೆದನು ಬ್ರಹ್ಮದೇವರು ಬ್ರಹ್ಮದೇವರು ನೂರಿನ ವರವ ಬೇಡ್ಯಾರ ಕೂನಿಲ್ಲದವನ ಜೊತೆಗೆ ನನ್ನ ಮದುವೆ ಮಾಡ್ಯಾರ ನೂರಿನ ವರವ ಬೇಡ್ಯಾರ ಕೂನಿಲ್ಲದವನ ಜೊತೆಗೆ ಮದುವೆ ಮಾತನಾಡ್ಯಾರ ಗಟ್ಟಿ ಮಾಡ್ಯಾರ ಕರಿಯ ಕಂಬಳಿ ಗದ್ದುಗೆ ಹಾಸಿ ಬೆಳ್ಳಿ ಬಂಗಾರ ರೊಕ್ಕ ಎಣಿಸಿ ಜೀವ ಜೊತೆ ವ್ಯಾಪಾರ ನಡೆಸಿ ನನ್ನ ಜೊತೆ ಬಂಧನವ ಬೆಳೆಸಿ ಹುಟ್ಟಬಾರದು ಹೆಣ್ಣಿನ ಜನ್ಮ ಈ ದೇಹ ಸುಡಲಿ ಕಷ್ಟ ಬರೆದನು ಬ್ರಹ್ಮದೇವರು ಬ್ರಹ್ಮದೇವರು ತಾಯಿ ತಂದಿ ಅಣ್ಣ ತಮ್ಮರು ಈ ಜೀವ ಅವರ ಕರುಳೆ ಕೊಡಿ ಎಂಬುವದ ಮರೆತಾರೋ ನನ್ನ ತವರವರು ಹುಟ್ಟಿದ ಮನೆಯನ್ನು ಮರಸಿ ಕೊಟ್ಟ ಮನೆಯೆಂದೆಂದು ತಿಳಿಸಿ ಹುಟ್ಟಿದ ಮನೆಯನ್ನು ಮರಸಿ ಕೊಟ್ಟ ಮನೆ ನಿನ್ನದೆಂದು ತಿಳಿಸಿ ಕರುಳಿನ ಕಂಬನಿಯ ಹರಸಿ ಗಂಡನ ಜೊತೆಯಲ್ಲಿ ಕಳಿಸಿ ಹುಟ್ಟಬಾರದು ಹೆಣ್ಣಿನ ಜನ್ಮ ಈ ದೇಹ ಸುಡಲಿ ಕಷ್ಟ ಬರೆದನು ಬ್ರಹ್ಮದೇವರು ಬ್ರಹ್ಮದೇವರು ನೂರಿಗೆ ದಾರೆ ಎರೆದಾರ ಈ ತವರಿನವರು ರೊಕ್ಕದಾಸೆಗೆ ಮದುವೆ ಮಾಡ್ಯಾರ ನನ್ನ ಮರೆತಾರ ನಡೆದು ನಡೆದು ಬೇಸರಾಯ್ತು ಕಟ್ಟಿದ ಬುತ್ತಿ ದಾರ್ಯಾಗಾಯ್ತು ಹೊತ್ತು ಮುಳುಗುವುದೊಂದೇ ಉಳಿತು ಅತ್ತೆ ಮನೆಯೋ ಕಡೆಯದಾಯ್ತು ಹುಟ್ಟಬಾರದು ಹೆಣ್ಣಿನ ಜನ್ಮ ಈ ದೇಹ ಸುಡಲಿ ಕಷ್ಟ ಬರೆದನು ಬ್ರಹ್ಮದೇವರು ಬ್ರಹ್ಮದೇವರು ಸಾಗಿಸಲು ಈ ಜತನ ಮಾಡಿ ಎಣ್ಣೆ ಬೆಣ್ಣೆ ಹಚ್ಚಿ ಎರೆದು ಕೊಟ್ಟಿದ ಮನೆಗೆರವಳಾದೆ ಕೊಟ್ಟ ಮನೆಗೆ ಧನ್ಯಳಾದೆ ಹುಟ್ಟಬಾರದು ಹೆಣ್ಣಿನ ಜನ್ಮ ಈ ದೇಹ ಸುಡಲಿ ಕಷ್ಟ ಬರೆದನು ಬ್ರಹ್ಮದೇವರು 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 ಬ್ರಹ್ಮದೇವರು
ಬಾಯಿ ಕೊಡುವ ಕೈ ಎಂದು ಬಡವಾಗಲಾರದು ಎಂಬಂತೆ ಸದ್ಭಕ್ತರಾಗಿರ್ತಕ್ಕಂಥ ಮಲ್ಕಾಶಪ್ಪ ಹಳ್ಳಿಕೇರಿ ಅವರು ಗುರುಕಾಣಿಕೆಯಾಗಿ 51 ರೂಪಾಯಿ, ಉಭಯ ಕಲಾವಿದರಿಗೆ ಕಲಾ ಕಾಣಿಕೆಯಾಗಿ 51 ರೂಪಾಯಿ. ಅದೇ ರೀತಿಯಾಗಿ ನಿಜಾಮುದ್ದೀನ್ ಮೈಬೂಬ್ ಸಾಬ್ ನದಾಪ್ ಅವರು ಕೂಡ 51 ರೂಪಾಯಿಯನ್ನು ಗುರುಕಾಣಿಕೆ ಹಾಗೂ ಉಭಯ ಕಲಾವಿದರಿಗೆ 51 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಕೊಟ್ಟಿರ್ತಕ್ಕಂಥ ಭಕ್ತಾದಿಗಳಿಗೆ ಶರಣಬಸವೇಶ್ವರ ಅವರ ಮನೆತನಕ್ಕೆ ಅಷ್ಟೈಶ್ವರ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತ ಶುಭ ಹಾರೈಸಿ ಈಗ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಬಂಗಾರ ಏತಕ್ಕೆ ಬೇಕು ಮಾಂಗಲ್ಯ ಭಾಗ್ಯವೇ ಸಾಕು ಬಂಗಾರ ಏತಕ್ಕೆ ಬೇಕು ಮಾಂಗಲ್ಯ ಭಾಗ್ಯವೇ ಸಾಕು ಮೂಗಲ್ಲಿ ಮೂಗುತಿ ಹಾಕು ಬಳೆ ನುಡಿಸು ಜನ ಜನ ಬಂಗಾರ ಏತಕ್ಕೆ ಬೇಕು ಮಾಂಗಲ್ಯ ಭಾಗ್ಯವೇ ಸಾಕು ಬಂಗಾರ ಏತಕ್ಕೆ ಬೇಕು ಮಾಂಗಲ್ಯ ಭಾಗ್ಯವೇ ಸಾಕು ಮೂಗಲ್ಲಿ ಮೂಗುತಿ ಹಾಕು ಬಳೆ ನುಡಿಸು ಜನ ಜನ ಮೂಗಲ್ಲಿ ಮೂಗುತಿ ಹಾಕು ಬಳೆ ನುಡಿಸು ಜನ ಜನ ಬಳೆ ನುಡಿಸು ಜನ ಜನ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಮಡಿಲಲ್ಲಿ ಮಗುವಿರಬೇಕು ಸೊಗಸಾದ ಹೆಸರಿಡಬೇಕು ಮಡಿಲಲ್ಲಿ ಮಗುವಿರಬೇಕು ಸೊಗಸಾದ ಹೆಸರಿಡಬೇಕು ಸತಿ ಸಾಧ್ವಿಯಾಗಿರಬೇಕು ಇದೆ ನಿನ್ನ ಜೀವನ ಮಡಿಲಲ್ಲಿ ಮಗುವಿರಬೇಕು ಸೊಗಸಾದ ಹೆಸರಿಡಬೇಕು ಸತಿ ಸಾಧ್ವಿಯಾಗಿರಬೇಕು
ಕುಂಕುಮ ಹೆಣ್ಣಿಗದು ಭೂಷಣ